ಬರ್ರಿ ಅಣ್ಣ ಬರ್ರಿ ಈಗ 2022 ಹಾಗಾಗಿ ಅಧ್ಯಕ್ಷತೆ ವಹಿಸಿದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಯುತ
ಅವರಿಗೆ ನಮ್ಮೆಲ್ಲರ ಪರವಾಗಿ ಈ ಗ್ರಾಮ ಸಭೆಗೆ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಹಾಜರಾಗಿರ್ತಕ್ಕಂಥ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಮತಿ ಕಲ್ಪರಾಗಿದ್ದಾರೆ, ಅವರು ಕೂಡ ನಮ್ಮನೆಯವರಿಗೆ ಸ್ವಾಗತವನ್ನು ಕೋರ್ತೇನೆ. ಮತ್ತು ಈ ಕಾರ್ಯಕ್ರಮದ ಇವತ್ತಿನ ಗ್ರಾಮ ಸಭೆಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಜಗದೀಶ್ ಅವರು ಆಗಮಿಸಿದ್ದಾರೆ, ಅವರು ಕೂಡ ಗ್ರಾಮ ಸಭೆಗೆ ಸ್ವಾಗತವನ್ನು ಕೋರ್ತೀವಿ. ಮತ್ತು ಇವತ್ತಿನ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳಾಗಿರ್ತಕ್ಕಂಥ ಮಹಾತ್ಮ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಯಕ್ರಮ ವ್ಯವಸ್ಥಾಪಕರಾಗಿರ್ತಕ್ಕಂಥ ಸುರೇಶ್ ಅವರು ಆಗಮಿಸಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೀವಿ. ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಗಂಗಾವರು ಆಗಮಿಸಿದ್ದಾರೆ, ಅವರು ಕೋರ್ತೀವಿ. ಮತ್ತೋರ್ವ ಸದಸ್ಯರಾದ ಶ್ರೀ ಉಪಾಕ್ಷಕರು ಆಗಮಿಸಿದ ಸ್ವಾಗತವನ್ನು ಕೊಡ್ತೀವಿ. ಪಂಚಾಯತಿಯ ಮತ್ತೊಬ್ಬ ಪಾಂಡುರಂಗ ಆಗಮಿಸಿದ್ದಾರೆ, ಅವರಿಗೂ ಕೂಡ ಸ್ವಾಗತ. ಮತ್ತೆ ಗ್ರಾಮ ಪಂಚಾಯತಿಯ ಮತ್ತೊಬ್ಬ ಸದಸ್ಯರಾದ ಶ್ರೀಮತಿ ಆಶಾಬಾಯಿ ಆಗಮಿಸಿದ್ದಾರೆ, ಕೂಡ ಸ್ವಾಗತವನ್ನು ಕೊಡ್ತೀವಿ. ಮತ್ತೆ ಗ್ರಾಮ ಪಂಚಾಯತಿಯ ಮತ್ತೊಬ್ಬ ಸದಸ್ಯರಾದ ಶ್ರೀಮತಿ ಹಂಸರಾಯ್ ಆಗಮಿಸಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೀವಿ. ಮತ್ತೆ ಗ್ರಾಮ ಪಂಚಾಯತಿ ಮತ್ತೊಬ್ಬ ಸದಸ್ಯರಾದ ಶ್ರೀಮತಿ ಜಯಮ್ಮ ಆಗಮಿಸಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೀವಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅಂಗನವಾಡಿ ಅಕ್ಕಪಕ್ಕದ ಗ್ರಾಮಸ್ಥರುಗಳಿಗೆ, ಎಲ್ಲರಿಗೆ ಶೌಚಾಲಯ ತಂಡಗಳಿಗೆ, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ಸ್ವಾಗತವನ್ನು ಕೊಡ್ತಾ ಈಗ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು, ಉದ್ಘಾಟನೆ ಮಾಡಬೇಕಂತ ಮಾನ್ಯ ಅಧ್ಯಕ್ಷರಲ್ಲಿ ಕೋರ್ಕೊಳ್ತೀವಿ. ಅಲ್ಲ ಯಾಕೆ ಇಲ್ಲಿ ಬನ್ನಿ ಅಧ್ಯಕ್ಷರಿಗೆ ಅಭಿನಂದನೆ. ಈಗ ಸಾಮಾಜಿಕ 2023-2024 ರಾಷ್ಟ್ರೀಯ ಗ್ರಾಮ ಉದ್ಯೋಗ ಯೋಜನೆಯ ಅದನ್ನ ಹತ್ರಕ್ಕೆ ಅಣ್ಣ, ಅದನ್ನ ಹತ್ರಕ್ಕೆ ವಿದ್ಯಾರ್ಥಿಗಳ ದೇವಸ್ಥಾನ ಮುಂಭಾಗ ಮಾರ್ಗದರ್ಶನ ಅಧಿಕಾರಿಗಳಾದ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಎಚ್ ಪಿ ರಮೇಶ್ ಅವರ ಸಾಮಾಜಿಕ ಕಲ್ಪನೆ ಹಾಗೂ ಏರ್ಪಡಿಸಲಾಗಿದ್ದು ಹಾಗೂ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ಸಂಬಂಧಿತ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಸಭೆಯನ್ನು ಕುರಿತು ಈಗ ನಮ್ಮ ಶ್ರೀಯುತ ಸುರೇಶ್ ಅವರು ಪ್ರಾಸ್ತಾವಿಕ ನುಡಿಯನ್ನು ಹೇಳ್ಬೇಕಂತ ತಮ್ಮಲ್ಲಿ ಕೋರಿಕೊಳ್ತೇವೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಕೇಂದ್ರ ಸರ್ಕಾರದ 15ನೇ ಹಣಕಾಸು ಆಯೋಗದ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಈ ಒಂದು ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಸಭೆಗೆ ನೋಡಲ್ ಅಧಿಕಾರಿಗಳು ಹಾಗೂ ಅಧ್ಯಕ್ಷರಾಗಿ ಆಗಮಿಸತಕ್ಕಂಥ ಶ್ರೀಯುತ ಜಗದೀಶ್ ಸರ್ ಅವರೇ ಹಾಗೂ ಈ ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ, ಉಪಾಧ್ಯಕ್ಷೆ ಹಾಗೂ ಚುನಾಯಿತ ಪ್ರತಿನಿಧಿಗಳೇ ಹಾಗೂ ಈ ಒಂದು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳೇ, ಸಾರ್ವಜನಿಕರೇ ಹಾಗೂ ಮಹಿಳಾ
ಸ್ವಸಹಾಯ ಸಂಘದ ಸದಸ್ಯರೇ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರೇ, ಈ ದಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಆಯೋಗದ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆ ಅಂದರೆ ಸಾಮಾಜಿಕ ಪರಿಶೋಧನೆಯನ್ನು ಸುಮಾರು 13/5/24ರಿಂದ 17/5/24 ಅಂದರೆ ಸುಮಾರು 5 ದಿನಗಳ ಕಾಲ ಸಾಮಾಜಿಕ ಪರಿಶೋಧನೆಯನ್ನು ಈ ಒಂದು ಗ್ರಾಮ ಪಂಚಾಯತ್ನಲ್ಲಿ ನಡೆಸಲಾಯಿತು. ಇದರ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ನಾವು ಈ ದಿನ ಹಮ್ಮಿಕೊಂಡಿದ್ದೀವಿ. ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ಬಂದಾಗ ಕೇವಲ ಒಂದು ಯೋಜನೆ ಆಗಿತ್ತು. 2005 ಜಾರಿಗೆ ಬಂದಾಗ ಒಂದು ಯೋಜನೆ ಆಗಿತ್ತು. ಆನಂತರ ದಿನಗಳಲ್ಲಿ ಅದು ಕಾಯ್ದೆಯಾಗಿ ರೂಪುಗೊಳ್ಳಿತು. ಯೋಜನೆಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ನಮ್ಮನ್ನು ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ಬಹುದು. ಆದರೆ ಕಾಯ್ದೆ ಅಂತೇಳಿ ಬಂದಾಗ ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಆ ಕಾಯ್ದೆಯ ಚೌಕಟ್ಟಿನಲ್ಲಿ ಕಡತ ಮತ್ತು ಕಾಮಗಾರಿಗಳನ್ನು ನಿರ್ವಹಣೆ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಪ್ರಕರಣ 17ರಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ವಾರ್ಷಿಕವಾಗಿ ಒಂದು ಬಾರಿಯಾದರೂ ಸಾಮಾಜಿಕ ಪರಿಶೋಧನೆಯನ್ನು ಕೈಗೊಳ್ಳಬೇಕು. ಈಗಾಗಲೇ ಪೂರ್ವ ನಿಗದಿತ ವೇಳಾಪಟ್ಟಿಯಂತೆ ಸಾಮಾಜಿಕ ಪರಿಶೋಧನಾ ತಂಡವರು ಆ ಒಂದು ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಅಲ್ಲಾಗಿರ್ತಕ್ಕಂಥ ಕಡತ ಮತ್ತು ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿ ಕೊನೆಯ ದಿನ ಅಂದರೆ ಈ ದಿನ ಗ್ರಾಮಸ್ಥರ ಮುಂದೆ ಮಂಡಿಸಬೇಕು. ಯಾಕೆಂದರೆ ಸಾರ್ವಜನಿಕರಾದಂತಹ ನಾವು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕಟ್ತಕ್ಕಂಥ ಹಣ, ಕಂದಾಯ ರೂಪದಲ್ಲಿ ಕಟ್ತಕ್ಕಂಥ ಹಣ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ರೀತಿಯ ಮಹತ್ವಾಕಾಂಕ್ಷಿ ಯೋಜನೆಗಳ ಮೂಲಕ ನಮ್ಮ ಗ್ರಾಮಗಳಿಗೆ ಅನುದಾನವಾಗಿ ಬರುತ್ತೆ. ಆ ಅನುದಾನ ನಿಜವಾಗ್ಲೂ ಕೂಡ ನಮ್ಮ ಗ್ರಾಮಗಳಿಗೆ ಸದ್ಬಳಕೆ ಆಗ್ತಿದೆಯಾ ಅಂತೇಳ್ಬಿಟ್ಟು ತಿಳ್ಕೊಳ್ಳೋ ಅಂಥ ಹಕ್ಕು ಅಧಿಕಾರ ಸಾರ್ವಜನಿಕರಾದಂತಹ ತಮಗಿರುತ್ತೆ. ಅಲ್ಲಿ ಪಂಚಾಯಿತಿಯಲ್ಲಿ ಖರ್ಚು ಮಾಡ್ತಕ್ಕಂಥ ಪ್ರತಿಯೊಂದು ರೂಪಾಯಿ ಹಣನೂ ಕೂಡ ನಾವು ಕಂದಾಯ ಅಥವಾ ತೆರಿಗೆ ರೂಪದಲ್ಲಿ ಏನು ಕಟ್ತೀವಿ ಅಂತ ಹೇಳಿದೆ ಅದು ಪಾರದರ್ಶಕತೆಯಿಂದ ಇರಬೇಕು. ಅಂದರೆ ಎಲ್ಲರಿಗೂ ಕೂಡ ಆ ಲೆಕ್ಕ ತಿಳಿಯೋ ಥರ ಇರಬೇಕು. ಹಾಗೆ ಅದಕ್ಕೆ ಪ್ರಶ್ನೆಯನ್ನು ಮಾಡೋ ಅಂಥವ್ರು ಆ ಒಂದು ಖರ್ಚಾಗಿರೋ ಅಂಥ ಮೊತ್ತಕ್ಕೆ ಏನು ಕಾಮಗಾರಿಯಾಗಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡೋ ಅಂಥ ಉತ್ತರದಾಯಿತ್ವ ಸಾರ್ವಜನಿಕರಾದಂಥ ತಮಗಿರೋದ್ರಿಂದ ನಿಮ್ಮಗಳ ಸಹಭಾಗಿತ್ವದಲ್ಲಿ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಈಗ ಒಂದು ಗ್ರಾಮ ಸಭೆಯನ್ನು ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ. ಇದರ ಜೊತೆಗೆ ಗ್ರಾಮ ಪಂಚಾಯಿತಿಯನ್ನು ಹೊರತುಪಡಿಸಿ ನರೇಗಾದ ಅಡಿಯಲ್ಲಿ ಹಲವಾರು ಅನುಷ್ಠಾನ ಇಲಾಖೆಗಳನ್ನು ಕೂಡ ಕೆಲಸ ಮಾಡುತ್ತವೆ. ಉದಾಹರಣೆ ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕಾ ಇಲಾಖೆ, ಸಾಮಾಜಿಕ ಅರಣ್ಯ ಇಲಾಖೆ, ರೇಷ್ಮೆ ಇಲಾಖೆ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಇತ್ಯಾದಿ ಹಲವಾರು ಇಲಾಖೆಗಳಿಂದನೂ ಕೂಡ ನಾವು ಕಾಮಗಾರಿಗಳನ್ನು ಮಾಡೋದಕ್ಕೆ ಅವಕಾಶ ಇದೆ. ಈ ಕಾಮಗಾರಿಗಳನ್ನು ಮಾಡ್ಕೊಳ್ಬೇಕು ಅಂದರೆ ಮೊದಲನೇದಾಗಿ ಗ್ರಾಮ ಪಂಚಾಯತ್ನವರು ಕರೆದಿರ್ತಕ್ಕಂಥ ಗ್ರಾಮ ಸಭಾ ಅಥವಾ ವಾರ್ಡ್ ಸಭಾದಲ್ಲಿ ತಾವೆಲ್ಲರೂ ಕೂಡ ಹಾಜರಾಗಬೇಕು. ಮಾಡ್ತಕ್ಕಂಥ ವೈಯಕ್ತಿಕ ಅಥವಾ ಸಮುದಾಯ ಕಾಮಗಾರಿಯನ್ನು ಅಲ್ಲಿ ರೆಗ್ಯುಲೇಷನನ್ನು ಮಾಡಿಸ್ಬೇಕಾಗುತ್ತೆ. ಆನಂತರ ಗ್ರಾಮ ಪಂಚಾಯತ್ನವರಕ್ಕೆ ಕ್ರಿಯೋಜನೆಯನ್ನು ತಯಾರಿಸ್ತಾರೆ. ಆ ಕ್ರಿಯೋಜನೆ ಅನುಮೋದನೆಗೊಂಡು ಬಂದ ನಂತರ ನೀವು ಕಾಮಗಾರಿಯನ್ನು ನಿಮ್ಮ ಅಥವಾ ಜಮೀನು ಅಥವಾ ಮನೆ ಅಥವಾ ಗ್ರಾಮಗಳಲ್ಲಿ ಕೈಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಪ್ರಸ್ತುತ ಈಗ ಗಂಡು ಮತ್ತು ಹೆಣ್ಣಿಗೆ 349 ರೂಪಾಯಿಗಳನ್ನು ಕೂಲಿ ಮೊತ್ತವಾಗಿ ಕೊಡಲಾಗ್ತಾ ಇದೆ. ಹಿಂದೆ ಏನು 10 ರೂಪಾಯಿಯನ್ನು ಸಲಕರಣೆ ವೆಚ್ಚ ಅಂತೇಳಿ ಕೊಡ್ತಾ ಇದ್ರು, ಪ್ರಸ್ತುತ ಅದನ್ನು ಈಗ ಕೊಡ್ತಾ ಇಲ್ಲ. ಹಾಗೆ ಇದರ ಜೊತೆಗೆ ವಯೋವೃದ್ಧರು ಮತ್ತು ವಿಶೇಷಚೇತನರು ಕೂಡ ಇದರಡಿಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ. ಅವ್ರಿಗೂ ಕೂಡ ಶೇಕಡ ಕೆಲಸದಲ್ಲಿ 50% ರಿಯಾಯಿತಿಯನ್ನು ಕೊಟ್ಬಿಟ್ಟು ಪೂರ್ತಿ ಕೂಲಿಯನ್ನು ಕೊಡೋದಕ್ಕೆ ಅವಕಾಶ ಇದೆ. ಅಂದರೆ ಸುಮಾರು 100 ದಿನಗಳ ಉದ್ಯೋಗವನ್ನು ದೈಹಿಕ ಕುಶಲ ಕೂಲಿ ಬಯಸಿ ಬಂದ ಕುಟುಂಬಗಳಿಗೆ 100 ದಿನಗಳ ಉದ್ಯೋಗವನ್ನು ಈ ಒಂದು ಯೋಜನೆಯಡಿಯಲ್ಲಿ ಕೊಡಲಾಗ್ತದೆ. ಹಾಗೆ ಗ್ರಾಮೀಣ ಮಟ್ಟದಲ್ಲಿ ಸಾರ್ವಜನಿಕ ಆಸ್ತಿಯನ್ನು ಸೃಜನೆ ಮಾಡಬೇಕು. ಹಾಗೆ ಬಡವರ ಜೀವನ ಸಂಪನ್ಮೂಲಗಳನ್ನು ಬಲಪಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿರತಕ್ಕಂಥ ಈ ಒಂದು ಯೋಜನೆ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಸುಮಾರು 5 ಲಕ್ಷದವರೆಗೆ ಕಾಮಗಾರಿಗಳನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗೆ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ಕುಟುಂಬಕ್ಕೆ ಉದ್ಯೋಗವನ್ನು ಬಯಸಿ ಬಂದಂಥ ಕುಟುಂಬಗಳಿಗೆ ಸುಮಾರು 100 ದಿನಗಳ ಉದ್ಯೋಗವನ್ನು ಕೊಡಲಾಗ್ತದೆ. ಹಿಂದೆ ಏನು ನಮೂನೆ 6ರಲ್ಲಿ ಕೆಲಸಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಯಿತು, ನಮೂನೆ 8ರಲ್ಲಿ ವೈಯಕ್ತಿಕ ನೋಟಿಸನ್ನು ಗ್ರಾಮ ಪಂಚಾಯತ್ನವರು ತಮಗೆ ಕೊಡ್ತಾ ಇದ್ರು. ಆನಂತರ ನಮೂನೆ 9ರಲ್ಲಿ ಸಾರ್ವಜನಿಕ ನೋಟಿಸನ್ನು ನೀಡಿಬಿಟ್ಟು ಆನಂತರ ಕಾಮಗಾರಿಗೆ ಅಥವಾ ಕೆಲಸಕ್ಕೆ ಹಾಜರಾಗಬೇಕಾಯಿತು. ಪ್ರಸ್ತುತ ಇತ್ತೀಚಿನ ದಿನಗಳಲ್ಲಿ ಏನು ತಂತ್ರಜ್ಞಾನ ಜಾಸ್ತಿ ಬಳಕೆ ಆಯಿತು, ಆ ಒಂದು ಇದರಿಂದ ನೀವು ಮೊಬೈಲ್ ಮೂಲಕ ನೀವು ಕೆಲಸವನ್ನು ಕೇಳಿಬಿಟ್ಟು ಸುಮಾರು 15 ದಿನಗಳಿಗೆ ಕೆಲಸವನ್ನು ಕೇಳಿಬಿಟ್ಟು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಇದರ ಜೊತೆಗೆ ಸುಮಾರು 2011-12ರಿಂದ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ಕೊಳ್ತಾ ಬರ್ತಾ ಇದ್ವಿ. ಇದರ ಒಂದು ಯಶಸ್ಸಿನ ಹಿನ್ನೆಲೆಯಲ್ಲಿ 2018-19ರಿಂದ 14ನೇ ಹಣಕಾಸು ಆಯೋಗದ ಸಾಮಾಜಿಕ ಪರಿಶೋಧನೆಯನ್ನು ಕೂಡ ಇದರ ಜೊತೆಗೆ ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ. ಈ ಒಂದು ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯತ್ನಲ್ಲಿ 2 ಯೋಜನೆ ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಆಯೋಗದ ಸಾಮಾಜಿಕ ಪರಿಶೋಧನೆ
ಏಪ್ರಿಲ್ 1, 2022ರಿಂದ ಮಾರ್ಚ್ 31, 2023 ಒಂದು ಆರ್ಥಿಕ ವರ್ಷದಲ್ಲಿ ನಡೆದಿರತಕ್ಕಂಥ ಎರಡೂ ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನು ಕೈಗೊಳ್ಳಲಾಗಿದೆ. ಈ 15ನೇ ಹಣಕಾಸು ಆಯೋಗನೂ ಕೂಡ ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ದರೂ ಕೂಡ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗಿಂತ ಭಿನ್ನವಾಗಿದೆ. ಅದರಲ್ಲಿ 60ರಷ್ಟು ಕೂಲಿ, 40ರಷ್ಟು ಸಾಮಗ್ರಿಯನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಅವಶ್ಯಕತೆ ಇರತಕ್ಕಂಥ ಎಲ್ಲ ಕಾಮಗಾರಿಗಳನ್ನು ಕೈಗೊಳ್ಳೋದಕ್ಕೆ ಅವಕಾಶ ಇದೆ. ಇದರಲ್ಲಿ ನಿರ್ಬಂಧಿತ ಅನುದಾನ ಮತ್ತು ಅನಿರ್ಬಂಧಿತ ಅನುದಾನ ಅಂತೇಳಿ ಬರುತ್ತೆ. ಈ 15ನೇ ಹಣಕಾಸು ಆಯೋಗದಲ್ಲಿ ಬರ್ತಕ್ಕಂಥ ನಿರ್ಬಂಧಿತ ಅನುದಾನದಲ್ಲಿ 60%ರಷ್ಟನ್ನು ಖರ್ಚು ಮಾಡೋದಕ್ಕೆ ಅವಕಾಶ ಇದ್ದರೆ 40ರಷ್ಟನ್ನು ಅನಿರ್ಬಂಧಿತ ಅನುದಾನವಾಗಿ ಖರ್ಚು ಮಾಡೋದಕ್ಕೆ ಅವಕಾಶ ಇದೆ. ಈ 60ರಷ್ಟು ನಿರ್ಬಂಧಿತ ಅನುದಾನದ ಮುಖ್ಯ ಉದ್ದೇಶ ಇಷ್ಟೇ, 30ರಷ್ಟು ಗ್ರಾಮದಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಳೆ ನೀರು ಕೊಯ್ಲು ಘಟಕಗಳನ್ನು, ಮಳೆ ನೀರು ಇಂಗಿಸುವಿಕೆಯ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು 30ರಷ್ಟನ್ನು ಖರ್ಚು ಮಾಡಲಾದ್ರೆ, ಇನ್ನು ಉಳಿದಂತೆ 30%ಅನ್ನು ನೈರ್ಮಲೀಕರಣ ಅಂದರೆ ಗ್ರಾಮಗಳನ್ನು ಬಹಿರ್ದೆಸೆ ಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು 30% ಖರ್ಚು ಮಾಡೋದಕ್ಕೆ ಅವಕಾಶ ಇದೆ. ಇನ್ನುಳಿದಂಥ 40%ಅಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಸಮುದಾಯ ಆಸ್ತಿಗಳು ಅಂದರೆ ಗ್ರಂಥಾಲಯಗಳಾಗಿರ್ಬೋದು, ಶಾಲೆ, ಅಂಗನವಾಡಿ, ಆರೋಗ್ಯ ಕೇಂದ್ರ ಇತ್ಯಾದಿಗಳ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ. ಅಲ್ಲಿರ್ತಕ್ಕಂಥ ಏನು ಸ್ಮಶಾನಗಳು, ರುದ್ರಭೂಮಿಗಳನ್ನು ಕೂಡ 5% ಅನುದಾನದಲ್ಲಿ ಖರ್ಚು ಮಾಡೋದಕ್ಕೆ ಅವಕಾಶ ಇದೆ. ಅಲ್ಲಿರ್ತಕ್ಕಂಥ ಗ್ರಾಮೀಣ ಕ್ರೀಡಾಕೂಟಗಳನ್ನು 2% ಅನುದಾನದಲ್ಲಿ ಖರ್ಚು ಮಾಡೋದಕ್ಕೆ ಅವಕಾಶ ಇದೆ. ಅಲ್ಲಾಗಿರ್ತಕ್ಕಂಥ ವಿದ್ಯುತ್ತನ್ನು ಕೊಡೋದು, ಅದಕ್ಕೆ ಫೀಸನ್ನು ತುಂಬೋದಾಗಿರೋದಕ್ಕೂ 40% ನಿರ್ಬಂಧಿತ ಅನುದಾನದಲ್ಲಿ ಖರ್ಚು ಮಾಡೋದಕ್ಕೆ ಅವಕಾಶ ಇದೆ. ಈ ಎಲ್ಲ ಎರಡೂ ಯೋಜನೆಯ ಎಲ್ಲ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯ ಚಿತ್ರಣ 2022 ಏಪ್ರಿಲ್ 1ರಿಂದ 2023 ಮಾರ್ಚ್ 31ವರೆಗೂ ನಿಮ್ಮ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ನೋಡೋದಾದರೆ, ಗ್ರಾಮ ಪಂಚಾಯತ್ನಲ್ಲಿ ಸುಮಾರು ನಮ್ಮ ಅವಧಿಯಲ್ಲಿ 141 ಕಾಮಗಾರಿಗಳನ್ನು ಮಾಡಿಬಿಟ್ಟು ಅದಕ್ಕೆ ಕೂಲಿ ಮೊತ್ತವಾಗಿ 52,20,864 ರೂಪಾಯಿಗಳನ್ನು ಖರ್ಚು ಮಾಡಲಾದರೆ, ಸಾಮಗ್ರಿ ಮೊತ್ತವಾಗಿ 20,22,610 ರೂಪಾಯಿಗಳನ್ನು ಖರ್ಚು ಮಾಡಲಾಗಿ ಒಟ್ಟಾರೆ 72,43,474 ರೂಪಾಯಿಗಳನ್ನು ಒಂದು ವರ್ಷದ ಅವಧಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಖರ್ಚು ಮಾಡಲಾಗಿದೆ. ಹಾಗೆ ಅನುಷ್ಠಾನ ಇಲಾಖೆ ಅಂತ ನಾನು ಈಗಾಗಲೇ ಏನು ಹೇಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಅರಣ್ಯ ಇಲಾಖೆಯಿಂದನೂ ಕೂಡ ಸುಮಾರು 3 ಕಾಮಗಾರಿಗಳನ್ನು ಕೈಗೊಳ್ಳಲಾಗಿ ಅದಕ್ಕೆ 5,286 ರೂಪಾಯಿಗಳನ್ನು ಕೂಲಿ ಮೊತ್ತವಾಗಿ ನೀಡಲಾದರೆ, ಸಾಮಗ್ರಿ ಮೊತ್ತವಾಗಿ 6,96,091 ರೂಪಾಯಿಗಳನ್ನು ನೀಡಲಾಗಿದೆ. ಹಾಗೆ ತೋಟಗಾರಿಕಾ ಇಲಾಖೆಯಿಂದನೂ ಕೂಡ 7 ಕಾಮಗಾರಿಗಳನ್ನು ಅನುಷ್ಠಾನ ಮಾಡಲಾಗಿ 1,66,989 ರೂಪಾಯಿಗಳನ್ನು ಕೂಲಿ ಮೊತ್ತವಾಗಿ ಕೊಡಲಾದರೆ, 16,950 ರೂಪಾಯಿಗಳನ್ನು ಸಾಮಗ್ರಿ ಮೊತ್ತವಾಗಿ ನೀಡಿ ಒಟ್ಟು 1,77,939 ರೂಪಾಯಿಗಳನ್ನು ತೋಟಗಾರಿಕೆ ಇಲಾಖೆಯಿಂದ ನೀಡಲಾಗಿದೆ. ಹಾಗೆ PRED ಇಲಾಖೆಯಿಂದ 1 ಕಾಮಗಾರಿಗಳನ್ನು ಅನುಷ್ಠಾನ ಮಾಡಲಾಗಿ 34,608 ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ. ಒಟ್ಟಾರೆ 4 ಇಲಾಖೆಗಳಿಂದ ಸುಮಾರು 151 ಕಾಮಗಾರಿಗಳನ್ನು ಅನುಷ್ಠಾನ ಮಾಡಲಾಗಿ ಕೂಲಿ ಮೊತ್ತವಾಗಿ 59,16,747 ರೂಪಾಯಿಗಳನ್ನು ಖರ್ಚು ಮಾಡಲಾದರೆ, ಸಾಮಗ್ರಿ ಮೊತ್ತವಾಗಿ 22,35,365 ರೂಪಾಯಿಗಳನ್ನು ಸಾಮಗ್ರಿ ಮೊತ್ತವಾಗಿ ಖರ್ಚು ಮಾಡಲಾಗಿ ಒಟ್ಟಾರೆ 81,52,112 ರೂಪಾಯಿಗಳನ್ನು ಖರ್ಚು ಮಾಡಲಾಗಿರ್ತದೆ. ಈ ಒಂದು 151 ಕಾಮಗಾರಿಗಳು ಅಂತ ನಾನು ಈಗಾಗಲೇ ಏನು ಹೇಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ವೈಯಕ್ತಿಕ ಕಾಮಗಾರಿಗಳಾದರೆ ಯಾರ್ಯಾರ ಹೆಸರಿಗೆ ಜಮೀನು ಅಥವಾ ಮನೆ ಹತ್ರ ನಡೆದಿದ್ದಾವೆ, ಸಮುದಾಯ ಕಾಮಗಾರಿಗಳಾದರೆ ಯಾವ ಯಾವ ಗ್ರಾಮಗಳಲ್ಲಿ ನಡೆದಿದ್ದಾವೆ ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮ ಮುಂದೆ ಮಂಡಿಸ್ತಾರೆ. ಅದರಲ್ಲಿ ಏನಾದರೂ ಲೋಪದೋಷಗಳಿತ್ತು ಅಂದರೆ ಆನಂತರ ಸಾರ್ವಜನಿಕರ ಅಹವಾಲು ಸ್ವೀಕರಿಸುವ ವಿಚಾರದಲ್ಲಿ ಮತ್ತೆ ನಾನು ನಿಮ್ಮ ಜೊತೆಗೆ ಮಾತನಾಡ್ತೀನಿ ಅಂತ ಹೇಳ್ತಾ, ನನಗೆ ಈ ಒಂದು ಗ್ರಾಮ ಸಭೆಯಲ್ಲಿ ನನಗೆ ಪ್ರಾಸ್ತಾವಿಕ ನುಡಿಯನ್ನು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ಗೌರವಾನ್ವಿತ ಗ್ರಾಮ ಸಭಾ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಸಾರ್ವಜನಿಕರು ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಈ ಕಾರ್ಯಕ್ರಮ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನು ಆಡಿರ್ತಕ್ಕಂಥ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕ ಸುರೇಶ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಕಾಮಗಾರಿ ವಿವರನ್ನು ಸಭೆಗೆ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಅವರು ಮಂಡಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. 22-23ನೇ ಸಾಲಿನ ಕಾಮಗಾರಿಗಳ ವಿವರ. ಅಗಳವಾಡಿ ಗ್ರಾಮದ ಸರ್ಕಾರಿ ಸರ್ವೆ ನಂಬರ್ 94ರಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ. ಕೂಲಿ 60,564, ಸಾಮಗ್ರಿ 1,58,046, ಒಟ್ಟು 22,18,610 ರೂಪಾಯಿ ಪಾವತಿಸಲಾಗಿದೆ.
ಅರಳಕಟ್ಟೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಕಾಂಪೌಂಡ್ ನಿರ್ಮಾಣ. ಕೂಲಿ 49,440. ಸಾಮಗ್ರಿ 1,718 ರೂಪಾಯಿ. ಒಟ್ಟು 1,50,158 ರೂಪಾಯಿ ಪಾವತಿಸಲಾಗಿದೆ. ಅಗಲವಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಕಾಂಪೌಂಡ್ ನಿರ್ಮಾಣ. ಕೂಲಿ 78,177. ಸಾಮಗ್ರಿ 2,20,242. ಒಟ್ಟು 2,98,419 ರೂಪಾಯಿ ಪಾವತಿಸಲಾಗಿದೆ. ಗುಡ್ಡೇನಹಳ್ಳಿ ಗ್ರಾಮದ ಸರ್ಕಾರಿ ಪಾಠಶಾಲೆಯಲ್ಲಿ ಆಟದ ಮೈದಾನ ನಿರ್ಮಾಣ. ಕೂಲಿ 22,557 ರೂಪಾಯಿ ಪಾವತಿಸಲಾಗಿದೆ. ಗುಡ್ಡೇನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಆಟದ ಮೈದಾನ ನಿರ್ಮಾಣ. ಕೂಲಿ 73,542 ರೂಪಾಯಿ ಪಾವತಿಸಲಾಗಿದೆ. ಗುಡ್ಡೇನಹಳ್ಳಿ ಗ್ರಾಮದಲ್ಲಿ ಶಾಲಾ ರಕ್ಷಣಾ ಗೋಡೆ ನಿರ್ಮಾಣ. ಕೂಲಿ 91,773 ರೂಪಾಯಿ ಪಾವತಿಸಲಾಗಿದೆ. ಅರಳಕಟ್ಟೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಕಾಂಪೌಂಡ್ ನಿರ್ಮಾಣ. ಕೂಲಿ 6,489 ರೂಪಾಯಿ ಪಾವತಿಸಲಾಗಿದೆ. ಅರಳಕಟ್ಟೆ ಗ್ರಾಮದ ವಾಸಿಯಾದ ಮಲ್ಲಿಗಮ್ಮ ದಡ್ಡಯ್ಯನವರ ವಸತಿ ನಿರ್ಮಾಣ. ಕೂಲಿ 16,068 ರೂಪಾಯಿ ಪಾವತಿಸಲಾಗಿದೆ. ಅರಳಕಟ್ಟೆ ಸರ್ವೆ ನಂಬರ್ 7ರಲ್ಲಿ ರುದ್ರಪ್ಪ ಬಸಪ್ಪನವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ. ಕೂಲಿ 15,141 ರೂಪಾಯಿ ಪಾವತಿಸಲಾಗಿದೆ. ಸಿದ್ದಾಪುರ ಸರ್ವೆ ನಂಬರ್ 35ರ ಶಿವಣ್ಣ ಬಿನ್ ಸಂಗಲಿಂಗಯ್ಯನವರ ಜಮೀನಿನಲ್ಲಿ ತೆಂಗು ಸಸಿ ನೆಡುವುದು. ಕೂಲಿ 12,978 ರೂಪಾಯಿ ಪಾವತಿಸಲಾಗಿದೆ. ಗುಡ್ಡೇನಹಳ್ಳಿ ಸರ್ವೆ ನಂಬರ್ 25ರ ಕೃಷ್ಣಯ್ಯ ಬಿನ್ ಸಿದ್ದಯ್ಯನವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ. ಕೂಲಿ 12,978 ರೂಪಾಯಿ ಪಾವತಿಸಲಾಗಿದೆ. ಕುರಳ್ಳಿ ಸರ್ವೆ ನಂಬರ್ 11/3ರಲ್ಲಿ ರಾಮಯ್ಯ ಬಿನ್ ಸಿದ್ದಪ್ಪನವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ. ಕೂಲಿ 17,304 ರೂಪಾಯಿ ಪಾವತಿಸಲಾಗಿದೆ. ಅಗಲವಾಡಿ ಸರ್ವೆ ನಂಬರ್ 47 ಮತ್ತು 10 ಸರಸ್ವತಿ ಬಿನ್ ಶ್ರೀಕಂಠಯ್ಯನವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ. ಕೂಲಿ 36,771 ರೂಪಾಯಿ ಪಾವತಿಸಲಾಗಿದೆ. ಅಗಲವಾಡಿ ಗ್ರಾಮದ ರೇಣುಕಾ ಬಿನ್ ಕೇಶವಮೂರ್ತಿ ವಸತಿ ನಿರ್ಮಾಣ. ಕೂಲಿ 11,742 ರೂಪಾಯಿ ಪಾವತಿಸಲಾಗಿದೆ. ಅಗಲವಾಡಿ ಗ್ರಾಮದ ಸರ್ವೆ ನಂಬರ್ 62ರಲ್ಲಿ ರಂಗಯ್ಯ ಬಿನ್ ಮೊನ್ನಯ್ಯನವರ ಕೃಷಿ ಹೊಂಡ ನಿರ್ಮಾಣ. ಕೂಲಿ 45,423 ರೂಪಾಯಿ ಪಾವತಿಸಲಾಗಿದೆ. ಅಗಲವಾಡಿ ಗ್ರಾಮದ ವನಜಾಕ್ಷಿ ನಾಗರಾಜರವರ ವಸತಿ ನಿರ್ಮಾಣ. ಕೂಲಿ 25,338 ರೂಪಾಯಿ ಪಾವತಿಸಲಾಗಿದೆ. ಚಿತ್ರದೇವರಹಟ್ಟಿ ಗ್ರಾಮದ ಲಕ್ಷ್ಮೀದೇವಮ್ಮ ಮುದಿಯಪ್ಪನವರ ದನದ ಕೊಟ್ಟಿಗೆ ನಿರ್ಮಾಣ. ಕೂಲಿ 7,725 ರೂಪಾಯಿ ಪಾವತಿಸಲಾಗಿದೆ. ಚಿತ್ರದೇವರಹಟ್ಟಿ ಗ್ರಾಮದ ಶಿವಮ್ಮ ಅಪ್ಪಣ್ಣನವರ ವಸತಿ ನಿರ್ಮಾಣ. ಕೂಲಿ 25,956 ರೂಪಾಯಿ ಪಾವತಿಸಲಾಗಿದೆ. ಅರಳಕಟ್ಟೆ ಗ್ರಾಮದ 23ರ ದ್ರಾಕ್ಷಣಮ್ಮ ಜಮೀನಿನಲ್ಲಿ ವಿಡಿಬದು ನಿರ್ಮಾಣ. ಕೂಲಿ 47,586 ರೂಪಾಯಿ ಪಾವತಿಸಲಾಗಿದೆ. ಅರಳಕಟ್ಟೆ ಗ್ರಾಮದ ಸರ್ವೆ ನಂಬರ್ 54ರ ಕನಕದಾಸಪ್ಪನವರ ಜಮೀನಿನಲ್ಲಿ ಉದುಬದು ನಿರ್ಮಾಣ. ಕೂಲಿ 47,586 ರೂಪಾಯಿ ಪಾವತಿಸಲಾಗಿದೆ. ಅರಳಕಟ್ಟೆ ಗ್ರಾಮದ ಸರ್ವೆ ನಂಬರ್ 32ರಲ್ಲಿ ಪಾರ್ವತಮ್ಮ ದಶರಥ್ ಗೌಡವರ ಜಮೀನಿನಲ್ಲಿ ಉದುಬದು ನಿರ್ಮಾಣ. ಕೂಲಿ 45,423 ರೂಪಾಯಿ ಪಾವತಿಸಲಾಗಿದೆ. ಕಾಳಿಂಗನಟ್ಟಿ ಗ್ರಾಮದ ಶೈಲಮ್ಮ ಗೋಪಾಲಯ್ಯನವರ ವಸತಿ ನಿರ್ಮಾಣ. ಕೂಲಿ 25,956 ರೂಪಾಯಿ ಪಾವತಿಸಲಾಗಿದೆ. ಕಾಳಿಂಗನಟ್ಟಿ ಗೊಲ್ದರಟ್ಟಿ ಗ್ರಾಮದ ಮಂಜಮ್ಮ ಈರಣ್ಣನವರ ವಸತಿ ನಿರ್ಮಾಣ. ಕೂಲಿ 27,197 ರೂಪಾಯಿ ಪಾವತಿಸಲಾಗಿದೆ. ಅಗಲವಾಡಿ ಗ್ರಾಮದ ಲೀಲಾವತಿ ಚಂದ್ರಶೇಖರ್ ಅವರ ವಸತಿ ನಿರ್ಮಾಣ. ಕೂಲಿ 8,652 ರೂಪಾಯಿ ಪಾವತಿಸಲಾಗಿದೆ. ಅಗಲವಾಡಿ ಗ್ರಾಮದ ಪಾರ್ವತಮ್ಮ ಮುನಿಯಪ್ಪನವರ ಮನೆಯ ಹತ್ತಿರ ಕೊಟ್ಟಿಗೆ ದನದ ಕೊಟ್ಟಿಗೆ ನಿರ್ಮಾಣ. ಕೂಲಿ 8,652 ರೂಪಾಯಿ ಪಾವತಿಸಲಾಗಿದೆ. ಅಗಲವಾಡಿ ಗ್ರಾಮದ ಸುಮಲತಾ ನಿಂಗರಾಜ್ ಅವರ ವಸತಿ ನಿರ್ಮಾಣ. ಕೂಲಿ 27,810 ರೂಪಾಯಿ ಪಾವತಿಸಲಾಗಿದೆ. ಅಗಲವಾಡಿ ಗ್ರಾಮದ ಕೂಲಿ 25,956 ರೂಪಾಯಿ ಪಾವತಿಸಲಾಗಿದೆ. ಅಗಲವಾಡಿ ಗ್ರಾಮದ ನಾಗರತ್ನಮ್ಮ ಮಹಾರುದ್ರಪ್ಪನವರ ವಸತಿ ನಿರ್ಮಾಣ. ಕೂಲಿ 17,304 ರೂಪಾಯಿ ಪಾವತಿಸಲಾಗಿದೆ. ಅಗಲವಾಡಿ ಗ್ರಾಮದ ಸವಿತಾ ಹೇಮಂತ್ ಕುಮಾರ್ ಅವರ ವಸತಿ ನಿರ್ಮಾಣ. ಕೂಲಿ 19,158 ರೂಪಾಯಿ ಪಾವತಿಸಲಾಗಿದೆ. ಅರಳಕಟ್ಟೆ ಸರ್ವೆ ನಂಬರ್ 39ರ ಕೃಷ್ಣಯ್ಯ ಬಿನ್ ದೊಡ್ಡಯ್ಯನವರ ಜಮೀನಿನ ತೆಂಗು ಸಸಿ ಅಭಿವೃದ್ಧಿ. ಕೂಲಿ 58,401 ರೂಪಾಯಿ ಪಾವತಿಸಲಾಗಿದೆ. ಅರಳಕಟ್ಟೆ ಗ್ರಾಮದ ಸರ್ವೆ ನಂಬರ್ 32ರಲ್ಲಿ ರಂಗಸಾಮಯ್ಯ ಬಿನ್ ದೊಡ್ಡಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ.
ಕೂಲಿ 45,423 ರೂಪಾಯಿ ಪಾವತಿಸಲಾಗಿದೆ. ಅಲ್ಕಟ್ಟೆ ಗ್ರಾಮದ ಸರ್ವೆ ನಂಬರ್ 32/4ರಲ್ಲಿ ಮಹೇಶ್ ಬಿನ್ ರಂಗಸಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ. ಕೂಲಿ 45,423 ರೂಪಾಯಿ ಪಾವತಿಸಲಾಗಿದೆ. ಅಲ್ಕಟ್ಟೆ ಸರ್ವೆ ನಂಬರ್ 23 ಮತ್ತು 32ರಲ್ಲಿ ನೇತ್ರಾವತಿ ಕೋಮ್ ಈಶ್ವರಯ್ಯನವರ ಬದು ನಿರ್ಮಾಣ. ಕೂಲಿ 45,423 ರೂಪಾಯಿ ಪಾವತಿಸಲಾಗಿದೆ. ಅಗ್ಲವಾಡಿ ಗ್ರಾಮದ ಪವಿತ್ರಮ್ಮ ಕೋಮ್ ಪ್ರಕಾಶ್ ಅವರ ವಸತಿ ನಿರ್ಮಾಣ. ಕೂಲಿ 22,557 ರೂಪಾಯಿ ಪಾವತಿಸಲಾಗಿದೆ. ಕೋಡಿಹಳ್ಳಿ ಗ್ರಾಮದ ಕರಿಯಮ್ಮ ಕೋಮ್ ಸಿದ್ದಪ್ಪನವರ ವಸತಿ ನಿರ್ಮಾಣ. ಕೂಲಿ 27,810 ರೂಪಾಯಿ ಪಾವತಿಸಲಾಗಿದೆ. ಚಿತ್ರದೇವರಹಟ್ಟಿ ಗ್ರಾಮದ ಚಿಕ್ಕಮ್ಮ ಕೋಮ್ ಚಿತ್ತಯ್ಯನ ವಸತಿ ನಿರ್ಮಾಣ. ಕೂಲಿ 17,304 ರೂಪಾಯಿ ಪಾವತಿಸಲಾಗಿದೆ. ಚಿತ್ರದೇವರಹಟ್ಟಿ ಗ್ರಾಮದ ಸಾವಿತ್ರಮ್ಮ ಕೋಮ್ ಅಪ್ಪಣ್ಣನವರ ವಸತಿ ನಿರ್ಮಾಣ. ಕೂಲಿ 21,630 ರೂಪಾಯಿ ಪಾವತಿಸಲಾಗಿದೆ. ಕಾಳಿಂಗನಟ್ಟಿ ಗ್ರಾಮದ ಲಕ್ಷ್ಮಮ್ಮ ಕೋಮ್ ಈರಣ್ಣನವರ ವಸತಿ ನಿರ್ಮಾಣ. ಕೂಲಿ 4,326 ರೂಪಾಯಿ ಪಾವತಿಸಲಾಗಿದೆ. ಕೋಡಿಹಳ್ಳಿ ಗ್ರಾಮದ ತಾಯಮ್ಮ ಕೋಮ್ ಕೆಂಪಸಿದ್ದಯ್ಯನವರ ವಸತಿ ನಿರ್ಮಾಣ. ಕೂಲಿ 27,810 ರೂಪಾಯಿ ಪಾವತಿಸಲಾಗಿದೆ. ಶಿವರಾಂಪುರ ಗ್ರಾಮದ ಅನುರಾಧ ಕೋಮ್ ಶಶಿಕುಮಾರ್ ಅವರ ವಸತಿ ನಿರ್ಮಾಣ. ಕೂಲಿ 25,956 ರೂಪಾಯಿ ಪಾವತಿಸಲಾಗಿದೆ. ಅಗ್ಲವಾಡಿ ಗ್ರಾಮದ ಕರಿಯಮ್ಮ ಕೋಮ್ ತಿಮ್ಮಯ್ಯನವರ ಸರ್ವೆ ನಂಬರ್ 39ರಲ್ಲಿ ತೆಂಗು ಅಭಿವೃದ್ಧಿ. ಕೂಲಿ 36,462 ರೂಪಾಯಿ ಪಾವತಿಸಲಾಗಿದೆ. ಶಿವರಾಂಪುರ ಗ್ರಾಮದ ವೀರಭದ್ರಯ್ಯ ಬಿನ್ ರಂಗಸಾಮಯ್ಯನವರ ಸರ್ವೆ ನಂಬರ್ 33ರಲ್ಲಿ ತೆಂಗು ನೆಡುವುದು. ಕೂಲಿ 37,389 ರೂಪಾಯಿ ಪಾವತಿಸಲಾಗಿದೆ. ಅಳಕಟ್ಟೆ ಗ್ರಾಮದ ಸೇವಾ ನಾಯಕ್ ಬಿನ್ ಗೇಮಾ ನಾಯಕ್ರವರ ಸರ್ವೆ ನಂಬರ್ 61ರಲ್ಲಿ ತೆಂಗು ಅಭಿವೃದ್ಧಿ. ಕೂಲಿ 36,771 ರೂಪಾಯಿ ಪಾವತಿಸಲಾಗಿದೆ. ಶಿವರಾಂಪುರ ಗ್ರಾಮದ ಗಂಗಮ್ಮ ಕೋಮ್ ತಿಮ್ಮಯ್ಯನವರ ಸರ್ವೆ ನಂಬರ್ 35 ಮತ್ತು 56ರಲ್ಲಿ ತೆಂಗು ಅಭಿವೃದ್ಧಿ. ಕೂಲಿ 29,355 ರೂಪಾಯಿ ಪಾವತಿಸಲಾಗಿದೆ. ಕೋಡಿಹಳ್ಳಿ ಗ್ರಾಮದ ಕೆಂಪಕ್ಕ ಕೋಮ್ ಸಾಕಪ್ಪನವರ ಸರ್ವೆ ನಂಬರ್ 12ರಲ್ಲಿ ತೆಂಗು ನೆಡುವುದು. ಕೂಲಿ 21,321 ರೂಪಾಯಿ ಪಾವತಿಸಲಾಗಿದೆ. ಅಲ್ಕಟ್ಟೆ ಗ್ರಾಮದ ಸರ್ವೆ ನಂಬರ್ 64ರಲ್ಲಿ ಸುಶೀಲಮ್ಮ ಕೋಮ್ ಅಜ್ಜಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ. ಕೂಲಿ 35,535 ರೂಪಾಯಿ ಪಾವತಿಸಲಾಗಿದೆ. ಅಲ್ಕಟ್ಟೆ ಗ್ರಾಮದ ಸರ್ವೆ ನಂಬರ್ 41/13ರಲ್ಲಿ ಕರೀನಾ ಬಿನ್ ನರಸಿಂಹಯ್ಯನವರ ಜಮೀನಿನಲ್ಲಿ ಉದುಬದು ನಿರ್ಮಾಣ. ಕೂಲಿ 35,535 ರೂಪಾಯಿ ಪಾವತಿಸಲಾಗಿದೆ. ಅಲ್ಕಟ್ಟೆ ಗ್ರಾಮದ ಸರ್ವೆ ನಂಬರ್ 41/12ರಲ್ಲಿ ಕಾಂತರಾಜು ಬಿನ್ ಭೈರಣ್ಣವರ ಜಮೀನಿನಲ್ಲಿ ಉದುಬದು ನಿರ್ಮಾಣ. ಕೂಲಿ 29,973 ರೂಪಾಯಿ ಪಾವತಿಸಲಾಗಿದೆ. ಅಲ್ಕಟ್ಟೆ ಗ್ರಾಮದ ಸರ್ವೆ ನಂಬರ್ 41/11ರಲ್ಲಿ ಕಮಲಮ್ಮ ಕೋಮ್ ಪಾಪಣ್ಣವರ ಜಮೀನಿನ ಉದಿಬದು ನಿರ್ಮಾಣ. ಕೂಲಿ 29,046 ರೂಪಾಯಿ ಪಾವತಿಸಲಾಗಿದೆ. ಅಲ್ಕಟ್ಟೆ ಗ್ರಾಮದ ಸರ್ವೆ ನಂಬರ್ 5/1ರಲ್ಲಿ ರಾಮಚಂದ್ರಯ್ಯ ಬಿನ್ ರಂಗಪ್ಪನವರ ಜಮೀನಿನಲ್ಲಿ ಉದುಬದು ನಿರ್ಮಾಣ. ಕೂಲಿ 7,416 ರೂಪಾಯಿ ಪಾವತಿಸಲಾಗಿದೆ. ಗುಡ್ಡೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 25ರಲ್ಲಿ ಕುಮಾರಯ್ಯ ಬಿನ್ ಸಿದ್ದಪ್ಪನವರ ಉದಿಬದು ನಿರ್ಮಾಣ. ಕೂಲಿ 29,355 ರೂಪಾಯಿ ಪಾವತಿಸಲಾಗಿದೆ. ಕುರೇಹಳ್ಳಿ ಗ್ರಾಮದ ಸರ್ವೆ ನಂಬರ್ 20ರಲ್ಲಿ ಸಿದ್ದರಾಮಯ್ಯ ಬಿನ್ ಕರೆಸಿದ್ದಯ್ಯನವರ ಜಮೀನಿನಲ್ಲಿ ಉದುಬದು ನಿರ್ಮಾಣ. ಕೂಲಿ 33,990 ರೂಪಾಯಿ ಪಾವತಿಸಲಾಗಿದೆ. ಐಕೆರೆ ಸರ್ವೆ ನಂಬರ್ 10ರಲ್ಲಿ ಕೆಂಪಯ್ಯ ಬಿನ್ ಸಿದ್ದಯ್ಯನವರ ಜಮೀನಿನಲ್ಲಿ ಉದುಬದು ನಿರ್ಮಾಣ. ಕೂಲಿ 26,883 ರೂಪಾಯಿ ಪಾವತಿಸಲಾಗಿದೆ. ಹಣೆಹಳ್ಳಿ ಗ್ರಾಮದ ಸರ್ವೆ ನಂಬರ್ 5ರಲ್ಲಿ ಮುನಿಸ್ವಾಮಿ ಬಿನ್ ಬಸಪ್ಪನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ. ಕೂಲಿ 43,878 ರೂಪಾಯಿ ಪಾವತಿಸಲಾಗಿದೆ. ಗುಡ್ಡೇನಹಳ್ಳಿ ಗ್ರಾಮದ ಅಂಬಿಕಾ ಕೋಮ್ ಸಿದ್ದಯ್ಯನವರ ವಸತಿ ನಿರ್ಮಾಣ. ಕೂಲಿ 25,956 ರೂಪಾಯಿ ಪಾವತಿಸಲಾಗಿದೆ. ಅಗ್ಲವಾಡಿ ಗ್ರಾಮದ ಅನ್ಸೂಯ ಕೋಮ್ ನಾಗರಾಜ್ ಅವರ ವಸತಿ ನಿರ್ಮಾಣ. ಕೂಲಿ 25,956 ರೂಪಾಯಿ ಪಾವತಿಸಲಾಗಿದೆ. ಅಗ್ಲವಾಡಿ ಗ್ರಾಮದ ಮಂಗಳಮ್ಮ ಕೋಮ್ ರಂಗಸಾಮಯ್ಯನವರ ವಸತಿ ನಿರ್ಮಾಣ. ಕೂಲಿ 25,956 ರೂಪಾಯಿ ಪಾವತಿಸಲಾಗಿದೆ. ಶಿವರಾಂಪುರ ಗ್ರಾಮದ ಲತಾ ಕೋಮ್ ಗೋವಿಂದಪ್ಪನವರ ವಸತಿ ನಿರ್ಮಾಣ. ಕೂಲಿ 25,956 ರೂಪಾಯಿ ಪಾವತಿಸಲಾಗಿದೆ. ಗುಡ್ಡೇನಹಳ್ಳಿ ಗ್ರಾಮದ ಕವಿತಾ ಕೋಮ್ ಮಂಜುನಾಥರವರ ವಸತಿ ನಿರ್ಮಾಣ. ಕೂಲಿ 25,956 ರೂಪಾಯಿ ಪಾವತಿಸಲಾಗಿದೆ. ಅಗ್ಲವಾಡಿ ಗ್ರಾಮದ ಮಂಜುನಾಥ್ ಬಿನ್ ಗೋವಿಂದಪ್ಪನ ಚಿತ್ತಪ್ಪನಹಳ್ಳಿ ಸರ್ವೆ ನಂಬರ್ 49ರಲ್ಲಿ ಉದುಬದು ನಿರ್ಮಾಣ. ಕೂಲಿ 41,097 ಪಾವತಿಸಲಾಗಿದೆ.
ಅಗ್ಲವಾಡಿ ಗ್ರಾಮದ ಮಂಜುನಾಥ್ ಬಿನ್ ಗೋವಿಂದಪ್ಪನವರ ಚಿತ್ತಪ್ಪನಹಳ್ಳಿ ಸರ್ವೆ ನಂಬರ್ 49ರಲ್ಲಿ ತೆಂಗು ನೆಡುವುದು ಕೂಲಿ 56,238 ರೂಪಾಯಿ ಪಾವತಿಸಲಾಗಿದೆ. ಅಗ್ಲವಾಡಿ ಗ್ರಾಮದ ಸರಸ್ವತಿ ಕೊಂ ಶ್ರೀಕಂಠಯ್ಯನವರ ಸರ್ವೆ ನಂಬರ್ 10/2ರಲ್ಲಿ ಉದಿಬದು ನಿರ್ಮಾಣ ಉದಿಬದಿ ನಿರ್ಮಾಣ 43,260 ರೂಪಾಯಿ ಕೂಲಿ ಪಾವತಿಸಲಾಗಿದೆ. ಅಗ್ಲವಾಡಿ ಗ್ರಾಮದ ರಂಗಸಾಮಯ್ಯ ಬಿನ್ ದೊಡ್ಡಯ್ಯನವರ ಮಾಯಪ್ಪನಹಳ್ಳಿ ಸರ್ವೆ ನಂಬರ್ 33ರಲ್ಲಿ ತೆಂಗು ನೆಡುವುದು ಕೂಲಿ 58,401 ರೂಪಾಯಿ ಪಾವತಿಸಲಾಗಿದೆ. ಅಲ್ಕಟ್ಟೆ ಸರ್ವೆ ನಂಬರ್ 39ರಲ್ಲಿ ಪಾಂಡುರಂಗ ಬಿನ್ ದೊಡ್ಡಯ್ಯನವರ ತೆಂಗು ನೆಡುವುದು ಕೂಲಿ 49,749 ರೂಪಾಯಿ ಪಾವತಿಸಲಾಗಿದೆ. ಗುಡ್ಡೇನಹಳ್ಳಿ ಗ್ರಾಮದ ಕುಮಾರಮ್ಮ ಕೊಂ ರಾಮಚಂದ್ರಯ್ಯನವರ ವಸತಿ ನಿರ್ಮಾಣ ಕೂಲಿ 12,978 ರೂಪಾಯಿ ಪಾವತಿಸಲಾಗಿದೆ. ಅಗ್ಲವಾಡಿ ಗ್ರಾಮದ ನಿಂಗಮ್ಮ ಕೊಂ ಕರ್ಬಾಸಯ್ಯನವರ ಮನೆ ಹತ್ತಿರ ಕೊಟ್ಟಿಗೆ ನಿರ್ಮಾಣ ಕೂಲಿ 5,871 ರೂಪಾಯಿ ಪಾವತಿಸಲಾಗಿದೆ. ಕೋಡಿಹಳ್ಳಿ ಗ್ರಾಮದ ಪೂಜಿತ ಕೊಂ ಜಯರಾಮ್ ಅವರ ವಸತಿ ನಿರ್ಮಾಣ ಕೂಲಿ 23,175 ರೂಪಾಯಿ ಪಾವತಿಸಲಾಗಿದೆ. ಶಿವರಾಂಪುರ ಗ್ರಾಮದ ಲಕ್ಷ್ಮಮ್ಮ ಕೊಂ ಕೃಷ್ಣಪ್ಪನವರ ವಸತಿ ನಿರ್ಮಾಣ ಕೂಲಿ 8,652 ರೂಪಾಯಿ ಪಾವತಿಸಲಾಗಿದೆ. ಅಲ್ಕಟ್ಟೆ ಗ್ರಾಮದ ತೆನಾಲಿ ರಾಮಕೃಷ್ಣ ಬಿನ್ ಸಂತೂರಯ್ಯನವರ 51ರಲ್ಲಿ ತೆಂಗು ಅಭಿವೃದ್ಧಿ ಕೂಲಿ 41,097 ರೂಪಾಯಿ ಪಾವತಿಸಲಾಗಿದೆ. ಹಿರೇಹಳ್ಳಿ ಗ್ರಾಮದ ಶರ್ಕತ್ತಮ್ಮ ಕೊಂ ಗುರುಮೂರ್ತಿಯವರ ವಸತಿ ನಿರ್ಮಾಣ ಕೂಲಿ 4,326 ರೂಪಾಯಿ ಪಾವತಿಸಲಾಗಿದೆ. ಶಿವರಾಂಪುರ ಗ್ರಾಮದ ಗಂಗಮ್ಮ ಕೊಂ ಮುಡ್ಲಪ್ಪನವರ ವಸತಿ ನಿರ್ಮಾಣ ಕೂಲಿ 8,652 ರೂಪಾಯಿ ಪಾವತಿಸಲಾಗಿದೆ. ಅಗ್ಲವಾಡಿ ಗ್ರಾಮದ ಗುಲಾಬ್ ಜಾನ್ ಕೊಂ ಅಬ್ದುಲ್ ನಜೀಜ್ ಅವರ ವಸತಿ ನಿರ್ಮಾಣ ಕೂಲಿ 18,540 ರೂಪಾಯಿ ಪಾವತಿಸಲಾಗಿದೆ. ಅಗ್ಲವಾಡಿ ಗ್ರಾಮದ ನಾಗರತ್ನಮ್ಮ ಕೊಂ ಪುಟ್ಟ ಮಂಜಯ್ಯನವರ ವಸತಿ ನಿರ್ಮಾಣ ಕೂಲಿ 19,467 ರೂಪಾಯಿ ಪಾವತಿಸಲಾಗಿದೆ. ಅಗ್ಲವಾಡಿ ಗ್ರಾಮದ ಅಲ್ಕಟ್ಟೆ ಸರ್ವೆ ನಂಬರ್ 29ರಲ್ಲಿ ಕರಿಯಣ್ಣ ಬಿನ್ ದೊಡ್ಡರಂಗಯ್ಯನವರ ಜಮೀನಿನಲ್ಲಿ ತೆಂಗು ನಿರ್ಮಾಣ ಕೂಲಿ 21,630 ರೂಪಾಯಿ ಪಾವತಿಸಲಾಗಿದೆ. ಅಗ್ಲವಾಡಿ ಗ್ರಾಮದ ಜಯಮ್ಮ ಕೊಂ ಕನಕದಾಸಪ್ಪ ಅಲ್ಕಟ್ಟೆ ಸರ್ವೆ ನಂಬರ್ 43ರಲ್ಲಿ ತೆಂಗು ಅಭಿವೃದ್ಧಿ ಕೂಲಿ 58,401 ರೂಪಾಯಿ ಪಾವತಿಸಲಾಗಿದೆ. ಅಗ್ಲವಾಡಿ ಗ್ರಾಮದ ಯಶೋದಮ್ಮ ಕೊಂ ನಾರಾಯಣಪ್ಪನವರ ವಸತಿ ನಿರ್ಮಾಣ ಕೂಲಿ 22,866 ರೂಪಾಯಿ ಪಾವತಿಸಲಾಗಿದೆ. ಅಗ್ಲವಾಡಿ ಗ್ರಾಮದ ನೀಲಮ್ಮ ಕೊಂ ಮಂಜುನಾಥ್ ಅವರ ವಸತಿ ನಿರ್ಮಾಣ ಕೂಲಿ 23,793 ರೂಪಾಯಿ ಪಾವತಿಸಲಾಗಿದೆ. ಅಗ್ಲವಾಡಿ ಗ್ರಾಮದ ಶಾರದಮ್ಮ ಕೊಂ ಸಿದ್ದಮಲ್ಲಯ್ಯನವರ ವಸತಿ ನಿರ್ಮಾಣ ಕೂಲಿ 8,652 ರೂಪಾಯಿ ಪಾವತಿಸಲಾಗಿದೆ. ಅಗ್ಲವಾಡಿ ಗ್ರಾಮದ ಕುರುನಿಸಾ ಕೊಂ ಮೊಹಮ್ಮದ್ ಹುಸೇನ್ ಅವರ ವಸತಿ ನಿರ್ಮಾಣ ಕೂಲಿ 12,978 ರೂಪಾಯಿ ಪಾವತಿಸಲಾಗಿದೆ. ಕಳಿಂಗನಟ್ಟಿ ಗ್ರಾಮದ ಕರಿಯಮ್ಮ ಕೊಂ ಶಿವಣ್ಣನವರ ವಸತಿ ನಿರ್ಮಾಣ ಕೂಲಿ 12,978 ರೂಪಾಯಿ ಪಾವತಿಸಲಾಗಿದೆ. ಅಲ್ಕಟ್ಟೆ ಗ್ರಾಮದ ಲಕ್ಷ್ಮಕ್ಕ ಕೊಂ ತಿಮ್ಮಯ್ಯ ಸರ್ವೆ ನಂಬರ್ 46ರಲ್ಲಿ ತೆಂಗು ಅಭಿವೃದ್ಧಿ ಕೂಲಿ 41,406 ರೂಪಾಯಿ ಪಾವತಿಸಲಾಗಿದೆ. ಶಿವರಾಂಪುರ ಗ್ರಾಮದ ಮೂಡ್ಲಪ್ಪ ಬಿನ್ ತಿಮ್ಮಯ್ಯನವರ ಸರ್ವೆ ನಂಬರ್ 9ರಲ್ಲಿ ತೆಂಗು ಅಭಿವೃದ್ಧಿ ಕೂಲಿ 29,664 ರೂಪಾಯಿ ಪಾವತಿಸಲಾಗಿದೆ. ಶಿವರಾಂಪುರ ಗ್ರಾಮದ ಜಿಂಜಯ್ಯ ಬಿನ್ ನರಸಪ್ಪನವರ ಸರ್ವೆ ನಂಬರ್ 40ರಲ್ಲಿ ತೆಂಗು ಅಭಿವೃದ್ಧಿ ಕೂಲಿ 30,900 ರೂಪಾಯಿ ಪಾವತಿಸಲಾಗಿದೆ. ಅಲ್ಕಟ್ಟೆ ಗ್ರಾಮದ ಸಿದ್ದಪ್ಪ ಬಿನ್ ಬಸಪ್ಪನವರ ಸರ್ವೆ ನಂಬರ್ 14ರಲ್ಲಿ ತೆಂಗು ಅಭಿವೃದ್ಧಿ ಕೂಲಿ 25,956 ರೂಪಾಯಿ ಪಾವತಿಸಲಾಗಿದೆ. ಅಗ್ಲವಾಡಿ ಗ್ರಾಮದ ಸಂಗ್ರಂಗಮ್ಮ ಕೊಂ ಗೋವಿಂದಪ್ಪನವರ ಮನೆ ಹತ್ತಿರ ದನದ ಕೊಟ್ಟಿಗೆ ನಿರ್ಮಾಣ ಕೂಲಿ 7,725 ರೂಪಾಯಿ ಪಾವತಿಸಲಾಗಿದೆ. ಅಲ್ಕಟ್ಟೆ ಗ್ರಾಮದ ಸರ್ವೆ ನಂಬರ್ 49, 50 ಮತ್ತು 51ರಲ್ಲಿ ಷಣ್ಮುಖಯ್ಯ ಬಿನ್ ರಾಜಣ್ಣನವರ ಜಮೀನಿನಲ್ಲಿ ತೆಂಗು ಅಭಿವೃದ್ಧಿ ಕೂಲಿ 41,406 ರೂಪಾಯಿ ಪಾವತಿಸಲಾಗಿದೆ. ಅಲ್ಕಟ್ಟೆ ಗ್ರಾಮದ ಸರ್ವೆ ನಂಬರ್ ರಾಜಣ್ಣ ಜಮೀನಿನಲ್ಲಿ ತೆಂಗು ಅಭಿವೃದ್ಧಿ ಕೂಲಿ 41,097 ರೂಪಾಯಿ ಪಾವತಿಸಲಾಗಿದೆ. ಅಲ್ಕಟ್ಟೆ ಸರ್ವೆ ನಂಬರ್ 39ರಲ್ಲಿ ಪಾಂಡುರಂಗ ಬಿನ್ ದೊಡ್ಡಯ್ಯನವರ ಉದಿಬದು ನಿರ್ಮಾಣ ಕೂಲಿ 31,518 ರೂಪಾಯಿ ಪಾವತಿಸಲಾಗಿದೆ. ಅಲ್ಕಟ್ಟೆ ಸರ್ವೆ ನಂಬರ್ 39ರಲ್ಲಿ ಹನುಮಂತರಾಜು ಬಿನ್ ದೊಡ್ಡಯ್ಯನವರ ಉದಿಬದು ನಿರ್ಮಾಣ ಕೂಲಿ 19,467 ರೂಪಾಯಿ ಪಾವತಿಸಲಾಗಿದೆ. ಅಲ್ಕಟ್ಟೆ ಸರ್ವೆ ನಂಬರ್ 32 ಮತ್ತು 23ರಲ್ಲಿ ಕೃಷ್ಣಮೂರ್ತಿ ಜಮೀನಿನಲ್ಲಿ ಉದಿಬದು ನಿರ್ಮಾಣ ಕೂಲಿ 36,771 ರೂಪಾಯಿ ಪಾವತಿಸಲಾಗಿದೆ. ಅಗ್ಲವಾಡಿ ಗ್ರಾಮದಲ್ಲಿ ಗ್ರಾಮೀಣ ಉದ್ಯಾನವನ ನಿರ್ಮಾಣ ಕೂಲಿ 1,24,836.
ಸಾಮಗ್ರಿ 1,70,70,436 ಒಟ್ಟು 2,95,272 ರೂಪಾಯಿ ಪಾವತಿಸಲಾಗಿದೆ. ಗುಡ್ಡೇನಹಳ್ಳಿಯಿಂದ ಕಾಳಿಂಗನಟ್ಟಿ ಅವರಿಗೆ ಜಲ್ಲಿ ರಸ್ತೆ ನಿರ್ಮಾಣ ಕೂಲಿ 33,990 ರೂಪಾಯಿ ಪಾವತಿಸಲಾಗಿದೆ. ಅಳಕಟ್ಟೆ ಗ್ರಾಮದ TCB ರಸ್ತೆಯಿಂದ ರಂಗಸ್ವಾಮಿ ಜಮೀನಿನವರೆಗೆ ಜಲ್ಲಿ ರಸ್ತೆ ನಿರ್ಮಾಣ ಕೂಲಿ 23,175 ರೂಪಾಯಿ ಪಾವತಿಸಲಾಗಿದೆ. ಅಳಕಟ್ಟೆ ಗ್ರಾಮದ ಲಂಬಾಣಿ ತಾಂಡ್ಯ ಉಮೇಶ್ ಮನೆಯಿಂದ ಗೊಲ್ರಟ್ಟಿಯವರೆಗೆ ರಸ್ತೆ ಅಭಿವೃದ್ಧಿ ಕೂಲಿ 23,793 ಸಾಮಗ್ರಿ 1,25,001 ಒಟ್ಟು 1,48,794 ರೂಪಾಯಿ ಪಾವತಿಸಲಾಗಿದೆ. ಕಾಳಿಂಗನಟ್ಟಿ ಗ್ರಾಮದಿಂದ ಅಳಕಟ್ಟೆ ಲಂಬಾಣಿ ತಾಂಡ್ಯದವರೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ ಕೂಲಿ 36,153 ರೂಪಾಯಿ ಪಾವತಿಸಲಾಗಿದೆ. ಅಗವಾಡಿ ಗ್ರಾಮದ ಸರ್ವೆ ನಂಬರ್ 24ರಲ್ಲಿ FID 134ರಲ್ಲಿ ರೀಚಾರ್ಜ್ ವೆಲ್ ಅಂಡ್ ಬೋರ್ಡರ್ ಚೆಕ್ ನಿರ್ಮಾಣ ಕೂಲಿ 1,01,661 ಸಾಮಗ್ರಿ 90,541 ಒಟ್ಟು 1,92,202 ರೂಪಾಯಿ ಪಾವತಿಸಲಾಗಿದೆ. AGC ಅಳಕಟ್ಟೆ ಗ್ರಾಮದ FID ನಂಬರ್ 49 ಸರ್ವೆ ನಂಬರ್ 33ರಲ್ಲಿ ಬೋರ್ಡರ್ ಚೆಕ್ ಡ್ಯಾಮ್ ಮತ್ತು ರೀಚಾರ್ಜ್ ಪಿಟ್ ವೆಲ್ ಕಾಮಗಾರಿ ಕೂಲಿ 95,172 ಸಾಮಗ್ರಿ 87,006 ಒಟ್ಟು 1,82,172 ರೂಪಾಯಿ ಪಾವತಿಸಲಾಗಿದೆ. ಅಳಕಟ್ಟೆ ಗ್ರಾಮದ FID ನಂಬರ್ 56 ಸರ್ವೆ ನಂಬರ್ 31ರಲ್ಲಿ ಬೋರ್ಡರ್ ಚೆಕ್ ಡ್ಯಾಮ್ ಮತ್ತು ರೀಚಾರ್ಜ್ ಪಿಟ್ ವೆಲ್ ಕಾಮಗಾರಿ ಕೂಲಿ 98,262 ಸಾಮಗ್ರಿ 87,006 ಒಟ್ಟು 1,85,268 ರೂಪಾಯಿ ಪಾವತಿಸಲಾಗಿದೆ. ಅಳಕಟ್ಟೆ ಗ್ರಾಮದ FID ನಂಬರ್ 80 ಸರ್ವೆ ನಂಬರ್ 15ರಲ್ಲಿ ಬೋರ್ಡರ್ ಚೆಕ್ ಡ್ಯಾಮ್ ಮತ್ತು ರೀಚಾರ್ಜ್ ವೆಲ್ ನಿರ್ಮಾಣ ಕೂಲಿ 66,744 ರೂಪಾಯಿ ಪಾವತಿಸಲಾಗಿದೆ. ಅಳಕಟ್ಟೆ ಗ್ರಾಮದ FID ನಂಬರ್ 80 ಸರ್ವೆ ನಂಬರ್ 15ರಲ್ಲಿ 80 ಸರ್ವೆ ನಂಬರ್ 15ರಲ್ಲಿ ಬೋರ್ಡರ್ ಚೆಕ್ ಡ್ಯಾಮ್ ಮತ್ತು ರೀಚಾರ್ಜ್ ವೆಲ್ ನಿರ್ಮಾಣ ಕೂಲಿ 66,744 ಅಳಕಟ್ಟೆ ಗ್ರಾಮದ 31 FID ನಂಬರ್ 28ರಲ್ಲಿ ಮತ್ತು ಬೋರ್ಡರ್ ಚೆಕ್ ಡ್ಯಾಮ್ ನಿರ್ಮಾಣ ಕೂಲಿ 61,890 ಸಾಮಗ್ರಿ 87,006 ಒಟ್ಟು 1,51,896 ರೂಪಾಯಿ ಪಾವತಿಸಲಾಗಿದೆ. ಅಳಕಟ್ಟೆ ಗ್ರಾಮದ ಸರ್ವೆ ನಂಬರ್ 44ರಲ್ಲಿ ಸರೋವರ ನಿರ್ಮಾಣ ಕೂಲಿ 2,53,995 ರೂಪಾಯಿ ಪಾವತಿಸಲಾಗಿದೆ. ಅಳಕಟ್ಟೆ ಗ್ರಾಮದ ಸರ್ವೆ ನಂಬರ್ 15ರಲ್ಲಿ ಅಮೃತ್ ಸರೋವರ ನಿರ್ಮಾಣ ಕೂಲಿ 2,48,745 ರೂಪಾಯಿ ಪಾವತಿಸಲಾಗಿದೆ. ಓಕೆ 2,48,745 ರೂಪಾಯಿ ಪಾವತಿ ಕೂಲಿ. ಗುಡ್ಡೇನಹಳ್ಳಿ ಗ್ರಾಮದ ಕಟ್ಟೆ ಅಭಿವೃದ್ಧಿ ಕಾಮಗಾರಿ ಗುಡ್ಡೇನಹಳ್ಳಿ ಗ್ರಾಮದ ಕಟ್ಟೆ ಅಭಿವೃದ್ಧಿ ಕೂಲಿ 19,776 ರೂಪಾಯಿ ಪಾವತಿಸಲಾಗಿದೆ. ಅಗವಾಡಿ ಗ್ರಾಮದ ಸರಸ್ವತಿ ಶ್ರೀಕಂಠಯ್ಯನವರ ಬಚ್ಚಲಗುಂಡಿ ನಿರ್ಮಾಣ ಸಾಮಗ್ರಿ 5,543 ರೂಪಾಯಿ ಪಾವತಿಸಲಾಗಿದೆ. ಅಗವಾಡಿ ಗ್ರಾಮದ ಸುರೇಶ್ ಕುಮಾರ್ ವೆಂಕಟರಂಗಯ್ಯನವರ ಬಚ್ಚಲಗುಂಡಿ ನಿರ್ಮಾಣ ಸಾಮಗ್ರಿ 5,543 ರೂಪಾಯಿ ಪಾವತಿಸಲಾಗಿದೆ. ಅಗವಾಡಿ ಗ್ರಾಮದ ತಿಮ್ಮಕ್ಕ ತಾಯಿ ಲಕ್ಷ್ಮಮ್ಮನವರ ಹಣೆಹಳ್ಳಿ ಸರ್ವೆ ನಂಬರ್ 24ರಲ್ಲಿ ಜನದ ಶೆಡ್ ನಿರ್ಮಾಣ ಸಾಮಗ್ರಿ 4,940 ರೂಪಾಯಿ ಪಾವತಿಸಲಾಗಿದೆ. ಅಳಕಟ್ಟೆ ಗ್ರಾಮದ ಮಹೇಶ್ ಬಿನ್ ರಂಗಸ್ವಾಮಯ್ಯನವರ ಸರ್ವೆ ನಂಬರ್ 32ರಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ ಸಾಮಗ್ರಿ 15,702 ರೂಪಾಯಿ ಪಾವತಿಸಲಾಗಿದೆ.
ಅಗ್ಲವಾಡಿ ಗ್ರಾಮದ ಉಮಾದೇವಿ ಬಿನ್ ಚಿಕ್ಕಣ್ಣನವರ ಬಚ್ಚಲಗುಂಡಿ ನಿರ್ಮಾಣ ಸಾಮಗ್ರಿ 5,531 ರೂಪಾಯಿ ಪಾವತಿಸಲಾಗಿದೆ. ಅಲ್ಕಟ್ಟೆ ಗ್ರಾಮದ ರಂಗಸಮಯ್ಯ ಬಿನ್ ದೊಡ್ಡಯ್ಯನವರ ಸರ್ವೆ ನಂಬರ್ 32ರಲ್ಲಿ ಎರಳು ಘಟಕ ನಿರ್ಮಾಣ ಸಾಮಗ್ರಿ 14,405 ರೂಪಾಯಿ ಪಾವತಿಸಲಾಗಿದೆ. ಅಗ್ಲವಾಡಿ ಗ್ರಾಮದ ಸಿದ್ದಾಪುರ ರಸ್ತೆಯಿಂದ ಕಿರುನೀರು ಕೊಳವೆ ಬಾವಿಗೆ ಜಲ ಮರುಪೂರ್ಣ ಘಟಕ ನಿರ್ಮಾಣ ಸಾಮಗ್ರಿ 31,112 ರೂಪಾಯಿ ಪಾವತಿಸಲಾಗಿದೆ. ಎಜಿಸಿ ಗುಡ್ಡೇನಹಳ್ಳಿಯಿಂದ ಉಮ್ಮಿನಗುಡ ರಸ್ತೆಯವರೆಗೆ ನಡುತೋಪು ಬೆಳೆಸುವುದು ಕೂಲಿ 4,34,469 ರೂಪಾಯಿ ಸಾಮಗ್ರಿ 1,95,805 ರೂಪಾಯಿ ಒಟ್ಟು 6,30,274 ರೂಪಾಯಿ ಪಾವತಿಸಲಾಗಿದೆ. ಎಜಿಸಿ ಫಾರೆಸ್ಟ್ ಇನ್ ಮೂರ್ಕಣೆಯ ಸದಾಶಿವಯ್ಯ ಅಗಲವಾಡಿ ವಿಲೇಜ್ ಕೂಲಿ 32,236 ರೂಪಾಯಿ ಪಾವತಿಸಲಾಗಿದೆ. ಎಜಿಸಿ ಫ್ರಮ್ ಫಾರೆಸ್ಟ್ ಅಟ್ ಪಾಂಡುರಂಗಯ್ಯ ಸನ್ ಆಫ್ ಕೆಂಚಯ್ಯ ಇನ್ ಅಗಲವಾಡಿ ವಿಲೇಜ್ ಕೂಲಿ 33,681 ರೂಪಾಯಿ ಪಾವತಿಸಲಾಗಿದೆ. ಅಪ್ಪಣ್ಣ ಸನ್ ಆಫ್ ಅಪ್ಪಣ್ಣ ಸರ್ವೆ ನಂಬರ್ 10/2 ಕೋಕೋನಟ್ ಪ್ಲಾಂಟೇಶನ್ ಅಡಿಹಳ್ಳಿ ವಿಲೇಜ್ ಕೂಲಿ 34,608 ರೂಪಾಯಿ ಪಾವತಿಸಲಾಗಿದೆ. ಮಲ್ಲಿಕಯ್ಯ ಸನ್ ಆಫ್ ಸಿದ್ದಲಿಂಗಪ್ಪ ಸರ್ವೆ ನಂಬರ್ 31 ಕೋಕೋನಟ್ ಪ್ಲಾಂಟೇಶನ್ ಇನ್ ಮಾಯಪ್ಪನಹಳ್ಳಿ ಕೂಲಿ 16,686 ರೂಪಾಯಿ ಪಾವತಿಸಲಾಗಿದೆ. ಚಂದಸಮ್ಮ ವೈಪಾಪ್ಲೇಟ್ ಮಲ್ಲಿಕಯ್ಯ ಸರ್ವೆ ನಂಬರ್ 135 ಕೋಕೋನಟ್ ಪ್ಲಾಂಟೇಶನ್ ಇನ್ ಅಡಿಹಳ್ಳಿ ವಿಲೇಜ್ ಕೂಲಿ 17,613 ರೂಪಾಯಿ ಪಾವತಿಸಲಾಗಿದೆ. ನಾಗರಾಜು ಸನ್ ಆಫ್ ಕರ್ಮಸ್ವಯ್ಯ ಸರ್ವೆ ನಂಬರ್ 135 ನ್ಯೂ ಕೋಕೋನಟ್ ಪ್ಲಾಂಟೇಶನ್ ಇನ್ ಅಡಿಹಳ್ಳಿ ವಿಲೇಜ್ ಕೂಲಿ 16,668 ರೂಪಾಯಿ ಪಾವತಿಸಲಾಗಿದೆ. ಮುನಿಯಮ್ಮ ವೈಪಾಪ್ಲೇಟ್ ಸಿದ್ದರಾಮಯ್ಯ ಸರ್ವೆ ನಂಬರ್ 31 ನ್ಯೂ ಕೋಕೋನಟ್ ಪ್ಲಾಂಟೇಶನ್ ಇನ್ ಮಾಯಪ್ಪನಹಳ್ಳಿ ವಿಲೇಜ್ ಕೂಲಿ 43,569 ರೂಪಾಯಿ ಪಾವತಿಸಲಾಗಿದೆ. ಅಸ್ರಾಜ್ ಸನ್ ಆಫ್ ಚಿಕ್ಕಣ್ಣ ಸರ್ವೆ ನಂಬರ್ 95/1 ನ್ಯೂ ಕೋಕೋನಟ್ ಪ್ಲಾಂಟೇಶನ್ ಇನ್ ಶಿವಪುರ ವಿಲೇಜ್ ಕೂಲಿ 13,596 ಸಾಮಗ್ರಿ 3,000 ಒಟ್ಟು 16,596 ರೂಪಾಯಿ ಪಾವತಿಸಲಾಗಿದೆ. ಗೋವಿಂದಯ್ಯ ಬಿನ್ ಮುದ್ಲಿಂಗಯ್ಯ ಸರ್ವೆ ನಂಬರ್ 21/2 ನ್ಯೂ ಕೋಕೋನಟ್ ಪ್ಲಾಂಟೇಶನ್ ಇನ್ ಮಾದಾಪುರ ವಿಲೇಜ್ ಕೂಲಿ 18,231 ರೂಪಾಯಿ ಪಾವತಿಸಲಾಗಿದೆ. ಅಗ್ಲವಾಡಿ ಗ್ರಾಮ ಪಂಚಾಯತಿ ಅಣಕಟ್ಟೆ ಶೌಚಾಲಯ ನಿರ್ಮಾಣ ಕಾಮಗಾರಿ ಕೂಲಿ 34,608 ರೂಪಾಯಿ ಪಾವತಿಸಲಾಗಿದೆ. ಒಟ್ಟು ಕೂಲಿ 59,16,747 ರೂಪಾಯಿ ಸಾಮಗ್ರಿ 22,35,365 ಒಟ್ಟು 81,52,112 ರೂಪಾಯಿ ಪಾವತಿಸಲಾಗಿದೆ. ಇದರ ಹಣಕಾಸು ಯೋಜನೆ 22-23ನೇ ಸಾಲಿನ ಅನುದಾನದ ವಿವರ. ಪ್ರತಿ ವರ್ಷನೂ ಕೊಡ್ಬೋದಾ ಅಥವಾ ಬೇರೆ ಬೇರೆ ಕುಟುಂಬಗಳು ಇಲ್ವಾ ಅನ್ನೋದೊಂದು ಈ ಒಂದು ಇದರಲ್ಲಿ ಓದಿದಾಗ ನನಗೆ ಅರ್ಥ ಆಯಿತು. ಆದ್ದರಿಂದ ಬಜೆಟ್ ಬ್ರೇಕಪ್ ಮಾಡಬೇಕಾದ್ರೆ ಯಾವ ಮಾನದಂಡವನ್ನು ವಿಸ್ತೀರ್ಣವಾರು ಮಾಡಿದ್ದೀರಾ, ಜನಸಂಖ್ಯೆ ಆಧಾರದ ಮೇಲೆ ಮಾಡಿದ್ದೀರಾ, ನೀವು ಈ ಓದಿದ ಮೇಲೆ ಪ್ರಸ್ತಾಪ ಮಾಡಬೇಕು. ಆಯ್ತಾ? ಮತ್ತೆ ಬಜೆಟ್ ಬ್ರೇಕಪ್ ಆದರೆ ಈ ಉದ್ಯಮದ ನಿರ್ಮಾಣದ ಹೇಳಿದ್ರಿ, ಅನುದಾನವನ್ನು ಎಷ್ಟು ಬಿಡುಗಡೆ ಮಾಡ್ಕೊಂಡಿದ್ದೀರಿ, ಖರ್ಚು ಎಷ್ಟಾಗಿದೆ, ಉಳಿಕೆ ಎಷ್ಟಾಗಿದೆ ಹೇಳಿಲ್ಲ. ನಾನು ಒಂದೇ ಒಂದು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಉದ್ಯಮದ ನಿರ್ಮಾಣ ಅನುದಾನ ಎಷ್ಟು ಬಿಡುಗಡೆ ಆಗಿದೆ, ಎಷ್ಟು ಹಾಕೊಂಡಿದ್ದೀರಿ ಬಜೆಟ್ ಬ್ರೇಕಪ್ಪಲ್ಲಿ, ಖರ್ಚು ಎಷ್ಟಾಗಿದೆ, ಉಳಿಕೆ ಎಷ್ಟಾಗಿದೆ, ಆಗಲವಾಡಲ್ಲಿ ಎಷ್ಟು, ಶ್ರೀರಾಮ್ಪುರದಲ್ಲಿ ಎಷ್ಟು, ಇದರಲ್ಲಿ ಎಷ್ಟು ಅಂತ ಇದರಲ್ಲಿ ಹೇಳಿಲ್ಲ. ಎಷ್ಟ ಬಂತು, ಎಷ್ಟು ಖರ್ಚು ಆಯಿತು, ಉಳ್ಕೊಂಡು ಇಷ್ಟು ಅಂತ. ಎರಡನೇದು, ಈಗ ಬಜೆಟ್ ಬ್ರೇಕಪ್ ಮಾಡಿದ್ಮೇಲೆ ಏನು ಓದಿದಾರಲ್ಲ, ಓದಿದ್ದವರಿಗೆ ಅವರಿಗೆ ಅರ್ಥ ಆಯಿತು ಗೊತ್ತಿಲ್ಲ. ಇದನ್ನು
ನೋಟಿಸ್ ಬೋರ್ಡಲ್ಲಿ ಅನೌನ್ಸ್ ಮಾಡಿದ್ದೀರಾ? ನಿಮ್ಮ ಹತ್ರ ಇರ್ಬೋದು. ಈಗ ಆಗ್ತದಲ್ಲ, ಅದನ್ನು ಅಲ್ಲಿ ಹಾಕ್ಬೇಕು. ಮತ್ತೆ ಅದು ಅನುದಾನದ ವಾರು ಪ್ರಾರಂಭಿಕ ಶುಲ್ಕ 1/4/22ಕ್ಕೆ 23,83,377 ರೂಗಳು. ಒಟ್ಟು ಅನುದಾನ 54,35,650 ರೂಗಳು. ಬಡ್ಡಿ 94,754. ಒಟ್ಟು ಖರ್ಚಾಗಿರುವ ಮೊತ್ತ 54,15,451 ರೂಗಳು. ಘನತ್ಯಾಜ್ಯ ಸಂಸ್ಕರಣಾ ಘಟಕ ಕಾಂಪೌಂಡ್ ನಿರ್ಮಾಣ. ಈ ಕಾಮಗಾರಿಗೆ 1,89,011 ರೂಗಳು ಪಾವತಿಯಾಗಿರುತ್ತದೆ. ಕುರೇಳಿ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ನೆಲಹಾಸು ಕಾಮಗಾರಿ. ಈ ಕಾಮಗಾರಿಗೆ 49,709 ರೂಗಳು ಪಾವತಿಯಾಗಿರುತ್ತದೆ. ಆಗರವಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಗ್ರಂಥಾಲಯ ದುರಸ್ತಿ ಕಾಮಗಾರಿ. ಈ ಕಾಮಗಾರಿಗೆ 1,03,988 ರೂಗಳು ಪಾವತಿಯಾಗಿರುತ್ತದೆ. ಗ್ರಾಮ ಪಂಚಾಯತಿ ಕಟ್ಟಡ ಮೇಲ್ಛಾವಣಿ ದುರಸ್ತಿ ಕಾಮಗಾರಿ. ಈ ಕಾಮಗಾರಿಗೆ 1,36,568 ರೂಗಳು ಪಾವತಿಯಾಗಿರುತ್ತದೆ. ಆಗಲವಾಡಿ ಗ್ರಾಮದ ಎಚ್.ಎಂ. ಗಿರೀಶ್ ಶಂಕರ್ ಮನೆ ಹತ್ತಿರದಿಂದ SBI ಬ್ಯಾಂಕ್ ವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 82,271 ರೂಗಳು ಪಾವತಿಯಾಗಿರುತ್ತದೆ. ಆಗಲವಾಡಿ ಗ್ರಾಮದ ಎಚ್.ಎಂ. ಗಿರೀಶ್ ಶಂಕರ್ ಮನೆ ಹತ್ತಿರದಿಂದ SBI ಬ್ಯಾಂಕ್ ವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 82,271 ರೂಗಳು ಪಾವತಿಯಾಗಿರುತ್ತದೆ. ಆಗಲವಾಡಿ ಗ್ರಾಮದಲ್ಲಿ ನವೀನ್ ಮನೆ ಹತ್ತಿರದಿಂದ ಅನ್ವರ್ ಸಾಬ್ ಮನೆಯವರೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ. ಈ ಕಾಮಗಾರಿಗೆ 82,530 ರೂಗಳು ಪಾವತಿಯಾಗಿರುತ್ತದೆ. ಚಿತ್ರದೇವರಹಟ್ಟಿ ಗ್ರಾಮದ ಮುದಿಯಪ್ಪನ ಮನೆಯಿಂದ ಬಾಲಯ್ಯ ಮನೆಯವರೆಗೆ ಚರಂಡಿ ಸ್ವಚ್ಛತೆ ಕಾಮಗಾರಿ. ಈ ಕಾಮಗಾರಿಗೆ 13,710 ರೂಗಳು ಪಾವತಿಯಾಗಿರುತ್ತದೆ. ಶಿವರಾಂಪುರ ಗ್ರಾಮದ ಲಂಬಾಣಿ ತಾಂಡ ಶಾಲೆ ಹತ್ತಿರದ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 91,707 ರೂಗಳು ಪಾವತಿಯಾಗಿರುತ್ತದೆ. ಗುಡಿನಹಳ್ಳಿ ಗ್ರಾಮದಲ್ಲಿ ಓವರ್ ಹೆಡ್ ಟ್ಯಾಂಕ್ನಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 82,271 ರೂಗಳು ಪಾವತಿಯಾಗಿರುತ್ತದೆ. ಆಗಲವಾಡಿ ತಿಮ್ಮಣ್ಣನ ಮನೆಯ ಹತ್ತಿರದಿಂದ ನಾರಾಯಣಪ್ಪ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 54,693 ರೂಗಳು ಪಾವತಿಯಾಗಿರುತ್ತದೆ. ಆಗಲವಾಡಿ ಗ್ರಾಮದ HPS ಶಾಲೆಯ ಕುಡಿಯುವ ನೀರಿನ ಸಿಸ್ಟಮ್ ರಿಪೇರಿ ಕಾಮಗಾರಿ. ಈ ಕಾಮಗಾರಿಗೆ 27,184 ರೂಗಳು ಪಾವತಿಯಾಗಿರುತ್ತದೆ. ಆಗಲವಾಡಿ ಗ್ರಾಮದ ಬೆಳ್ಳವಿ ನಾಗಣ್ಣ ಮನೆಯಿಂದ ವನವಳ್ಳಿ ನಟೇಶ್ ಮನೆಯವರೆಗೆ ಚರಂಡಿ ಸ್ವಚ್ಛತೆ ಕಾಮಗಾರಿ. ಈ ಕಾಮಗಾರಿಗೆ 14,037 ರೂಗಳು ಪಾವತಿಯಾಗಿರುತ್ತದೆ. ಆಗಲವಾಡಿ ಗ್ರಾಮದ ಮರಿಲಿಂಗಯ್ಯನ ಮನೆಯಿಂದ ವನವಳ್ಳಿ ನಾಗರಾಜಪ್ಪನ ಮನೆಯವರೆಗೆ ಚರಂಡಿ ಸ್ವಚ್ಛತೆ ಕಾಮಗಾರಿ. ಈ ಕಾಮಗಾರಿಗೆ 14,037 ರೂಗಳು ಪಾವತಿಯಾಗಿರುತ್ತದೆ. ಕೋಡಿಹಳ್ಳಿ ಗ್ರಾಮದ ತಾಯಮ್ಮನ ಮನೆಯಿಂದ ಕೋಡಿ ಹಳ್ಳದವರೆಗೆ ಚರಂಡಿ ಸ್ವಚ್ಛತೆ ಕಾಮಗಾರಿ. ಈ ಕಾಮಗಾರಿಗೆ 14,093 ರೂಗಳು ಪಾವತಿಯಾಗಿರುತ್ತದೆ. ಕುರೇಳಿ ಗ್ರಾಮದ ಸಿದ್ದರಾಮಯ್ಯನ ಮನೆಯಿಂದ ಕುಮಾರಯ್ಯ ಮನೆಯವರೆಗೆ ಚರಂಡಿ ಸ್ವಚ್ಛತೆ ಕಾಮಗಾರಿ. ಈ ಕಾಮಗಾರಿಗೆ 14,093 ರೂಗಳು ಪಾವತಿಯಾಗಿರುತ್ತದೆ. ಆಗಲವಾಡಿ LWM ಘನತ್ಯಾಜ್ಯ ಸಂಗ್ರಹಣಾ ಘಟಕ ನಿರ್ವಹಣೆ. ಈ ಕಾಮಗಾರಿಗೆ 95,293 ರೂಗಳು ಪಾವತಿಯಾಗಿರುತ್ತದೆ. ಆಗಲವಾಡಿ ಗ್ರಾಮದ ಕುಮಾರಯ್ಯ ಮನೆಯಿಂದ ವನವಳ್ಳಿ ನಟೇಶ್ ಮನೆಯವರೆಗೆ ಚರಂಡಿ ಸ್ವಚ್ಛತೆ ಕಾಮಗಾರಿ. ಈ ಕಾಮಗಾರಿಗೆ 14,022 ರೂಗಳು ಪಾವತಿಯಾಗಿರುತ್ತದೆ. ಆಗಲವಾಡಿ ಗ್ರಾಮದ ದುರ್ಗಮ್ಮನ ದೇವಸ್ಥಾನದಿಂದ ಅರಳಿ ಮರದವರೆಗೆ ಚರಂಡಿ ಸ್ವಚ್ಛತೆ ಕಾಮಗಾರಿ. ಈ ಕಾಮಗಾರಿಗೆ 14,186 ರೂಗಳು ಪಾವತಿಯಾಗಿರುತ್ತದೆ. ಗುಡಿನಹಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಬುಕ್ಕಾಪಟ್ಟಣ ರಸ್ತೆವರೆಗೆ ಚರಂಡಿ ಸ್ವಚ್ಛತೆ ಕಾಮಗಾರಿ. ಈ ಕಾಮಗಾರಿಗೆ 14,276 ರೂಗಳು ಪಾವತಿಯಾಗಿರುತ್ತದೆ. ಆಗಲವಾಡಿ ಮುದ್ದಣ್ಣ ಮನೆ ಹತ್ತಿರದಿಂದ ಗ್ರಾಮ ಪಂಚಾಯಿತಿವರೆಗೆ ಚರಂಡಿ ಸ್ವಚ್ಛತೆ ಕಾಮಗಾರಿ. ಈ ಕಾಮಗಾರಿಗೆ 14,166 ರೂಗಳು ಪಾವತಿಯಾಗಿರುತ್ತದೆ. ಅರಳಕಟ್ಟೆ ಲಂಬಾಣಿ ತಾಂಡ ಕುಮಾರಯ್ಯ ಮನೆಯಿಂದ ಗೌರವ ಮನೆಯವರೆಗೆ ಚರಂಡಿ ಸ್ವಚ್ಛತೆ ಕಾಮಗಾರಿ. ಈ ಕಾಮಗಾರಿಗೆ 14,167 ರೂಗಳು ಪಾವತಿಯಾಗಿರುತ್ತದೆ. ಶಿವರಾಂಪುರ ST ಕಾಲೋನಿಯಿಂದ ರಾಜಣ್ಣ ಮನೆಯವರೆಗೆ ಚರಂಡಿ ಸ್ವಚ್ಛತೆ ಕಾಮಗಾರಿ. ಈ ಕಾಮಗಾರಿಗೆ 14,152 ರೂಗಳು ಪಾವತಿಯಾಗಿರುತ್ತದೆ. ಆಗಲವಾಡಿ ಗ್ರಾಮದ ಯಲ್ಲಮ್ಮನ ದೇವಸ್ಥಾನ ಹತ್ತಿರದಿಂದ ಅಂಗಡಿ ಸುನಂದಮ್ಮನ ಮನೆಯವರೆಗೆ ಚರಂಡಿ ಸ್ವಚ್ಛತೆ ಕಾಮಗಾರಿ. ಈ ಕಾಮಗಾರಿಗೆ 14,226 ರೂಗಳು ಪಾವತಿಯಾಗಿರುತ್ತದೆ. ಆಗಲವಾಡಿ ಗ್ರಾಮ ಪಂಚಾಯತ್ ಕೊಲ್ಲಾಪುರದ ದೇವಸ್ಥಾನದ SBI ಬ್ಯಾಂಕ್ ವರೆಗೆ ಚರಂಡಿ ಸ್ವಚ್ಛತೆ ಕಾಮಗಾರಿ. ಈ ಕಾಮಗಾರಿಗೆ 14,188 ರೂಗಳು ಪಾವತಿಯಾಗಿರುತ್ತದೆ. ಶಿವರಾಂಪುರ ಗ್ರಾಮದ ರವಿಕುಮಾರ್ ಮನೆಯಿಂದ ಹೋಗುಳ ನರಸಿಂಹಸ್ವಾಮಿ ಮನೆಯವರೆಗೆ ಚರಂಡಿ ಸ್ವಚ್ಛತೆ ಕಾಮಗಾರಿ. ಈ ಕಾಮಗಾರಿಗೆ 14,236 ರೂಗಳು ಪಾವತಿಯಾಗಿರುತ್ತದೆ. ಆಗಲವಾಡಿ AK ಕಾಲೋನಿಯಿಂದ TCB ರಸ್ತೆಯವರೆಗೆ ಚರಂಡಿ ಸ್ವಚ್ಛತೆ ಕಾಮಗಾರಿ. ಈ ಕಾಮಗಾರಿಗೆ 14,206 ರೂಗಳು ಪಾವತಿಯಾಗಿರುತ್ತದೆ.
ಮತ್ತಿಕೆರೆ ಸಣಸಿದ್ದಯ್ಯ ಮನೆಯಿಂದ ರುದ್ರಯ್ಯ ಮನೆಯವರೆಗೆ ಚರಂಡಿ ಸ್ವಚ್ಛತೆ ಕಾಮಗಾರಿ. ಈ ಕಾಮಗಾರಿಗೆ 14,127 ರೂಗಳ ಪಾವತಿಯಾಗಿರುತ್ತದೆ. ಆಗ್ಲವಾಡಿ ಗ್ರಾಮದ ಹೋಟೆಲ್ ರಾಜಣ್ಣ ಮನೆಯಿಂದ ಕುಮಾರಯ್ಯ ಮನೆಯವರೆಗೆ ಚರಂಡಿ ಸ್ವಚ್ಛತೆ ಕಾಮಗಾರಿ. ಈ ಕಾಮಗಾರಿಗೆ 14,118 ರೂಗಳ ಪಾವತಿಯಾಗಿರುತ್ತದೆ. ಅರಳಕಟ್ಟೆ ಪ್ರಾಥಮಿಕ ಶಾಲೆಯ ಶೌಚಾಲಯ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ 23,929 ರೂಗಳ ಪಾವತಿಯಾಗಿರುತ್ತದೆ. ಅರಳಕಟ್ಟೆ ಪ್ರಾಥಮಿಕ ಶಾಲೆ ಅಡುಗೆ ಕೋಣೆ ದುರಸ್ತಿ ಕಾಮಗಾರಿ. ಈ ಕಾಮಗಾರಿಗೆ 47,840 ರೂಗಳ ಪಾವತಿಯಾಗಿರುತ್ತದೆ. ಗುಡ್ಡೇನಹಳ್ಳಿ ಗ್ರಾಮದ HPS ಶಾಲೆಯ ಶೌಚಾಲಯ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ 21,106 ರೂಗಳ ಪಾವತಿಯಾಗಿರುತ್ತದೆ. ಆಗ್ಲವಾಡಿ ಗ್ರಾಮದ ಬಂಡೆ ನಾರಾಯಣಪ್ಪ ಮನೆ ಹತ್ತಿರ SBI ಬ್ಯಾಂಕ್ ಮುಂಭಾಗ ಸಿದ್ದಾಪುರ ಹೋಳಿ ರಸ್ತೆಯಲ್ಲಿ ಬೂದು ನೀರು ನಿರ್ವಹಣೆ ಕಾಮಗಾರಿ. ಈ ಕಾಮಗಾರಿಗೆ 1,38,330 ರೂಗಳ ಪಾವತಿಯಾಗಿರುತ್ತದೆ. ಆಗ್ಲವಾಡಿ ಗ್ರಾಮದ ಬಂಡೆ ನಾರಾಯಣಪ್ಪ ಮನೆ ಹತ್ತಿರ SBI ಬ್ಯಾಂಕ್ ಮುಂಭಾಗ ಸಿದ್ದಾಪುರ ಹೋಳಿ ರಸ್ತೆ ಬೂದು ನೀರು ನಿರ್ವಹಣೆ ಕಾಮಗಾರಿ. ಈ ಕಾಮಗಾರಿಗೆ 69,647 ರೂಗಳ ಪಾವತಿಯಾಗಿರುತ್ತದೆ. ಆಗ್ಲವಾಡಿ ಬೂದು ನೀರು ನಿರ್ವಹಣೆ ಕಾಮಗಾರಿ 21,151 ರೂಗಳ ಪಾವತಿಯಾಗಿರುತ್ತದೆ. ಆಗ್ಲವಾಡಿ ಬಿಸಿಲು ಕಟ್ಟೆ ಹತ್ತಿರದಿಂದ ಘನತ್ಯಾಜ್ಯ ಸಂಸ್ಕರಣಾ ಘಟಕದವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿಗೆ 91,187 ರೂಗಳ ಪಾವತಿಯಾಗಿರುತ್ತದೆ. ಒಟ್ಟು ಕಾಮಗಾರಿಗಳಿಗೆ ಖರ್ಚಾಗಿರುವಂಥ ಮೊತ್ತ 16,48,455 ರೂಗಳು. ಒಟ್ಟು ಕಾಮಗಾರಿಗಳಿಗೆ ಚಟುವಟಿಕೆಗಳಿಗೆ ಖರ್ಚಾಗಿರುವ ಮೊತ್ತ 54,15,451 ರೂಗಳು. ಸರ್, ಇದು ಚರಂಡಿ ಸ್ವಚ್ಛತೆ ಕಾಮಗಾರಿಯಲ್ಲಿ ಉದ್ಯೋಗ ಹೆಂಗೆ ಸಿಗುತ್ತೆ? ಈಗ ಇಟಾಚ್ನಲ್ಲಿ ಅಥವಾ JCBಯಲ್ಲಿ ಈಗ ಚರಂಡಿಗಳು ಕ್ಲೀನ್ ಮಾಡಿಸಿದ್ರೆ ಅದರಲ್ಲಿ ಸಂಪೂರ್ಣವಾಗಿ ಯಶಸ್ವಿ ಆಗಿಲ್ಲ. ಅದು ಮುಂದಿನ ದಿನದಲ್ಲಿ ಅದನ್ನು ಇಟಾಚ್ನಲ್ಲಿ ಕೆಲಸ ಮಾಡಿಸೋದನ್ನ ಸ್ಟಾಪ್ ಮಾಡಬೇಕು. ಎಲ್ಲದೂ ಅದರಲ್ಲೇ ಕೆಲಸ ಬರಲ್ಲ. 5 ದಿನಗಳ ಕಾಲ ನಿಮ್ಮ ಒಂದು ಗ್ರಾಮ ಪಂಚಾಯತ್ನಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ವಿ. ನಾವು ಕಾಮಗಾರಿ ಮತ್ತು ಕಡತಗಳನ್ನ ಪರಿಶೀಲನೆ ಮಾಡಿದ್ವಿ ನಮ್ಮ ತಂಡದವರು. ನಾವು ಗಮನಿಸಿದ ಅಂಶಗಳನ್ನು ಕೆಲವೊಂದು ಅಂಶಗಳನ್ನು ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಕಾಳಿಂಗನಹಟ್ಟಿ ಜಯಣ್ಣ ಬಿನ್ ಗೌಡಯ್ಯ ದೇವರಾಜು ಅರಸು ಯೋಜನೆಗೆ ಒಂದು ಮನೆಯನ್ನು ವಸತಿ ಯೋಜನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ 22,552 ರೂಪಾಯಿಗಳನ್ನು ಕೂಲಿ ಮೊತ್ತವಾಗಿ ಕೊಡಲಾಗಿರ್ತದೆ. ಈ ಒಂದು ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಲ್ಲರೂ ಕೂಡ ಆ ಒಂದು ಯೋಜನೆಯಲ್ಲಿ ಆ ವೈಯಕ್ತಿಕ ಫಲಾನುಭವಿ ಕೆಲಸವನ್ನು ನಿರ್ವಹಿಸಬೇಕು, ಅವ್ರಿಗೆ ಕೂಲಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಯೋಜನೆಯ ಮುಖ್ಯ ಉದ್ದೇಶ ಮತ್ತು ಗುರಿಯಾಗಿರ್ತದೆ. ಆ ಒಂದು ಯೋಜನೆಯಲ್ಲಿ ಆ ಒಂದು ಕಾಮಗಾರಿಯಲ್ಲಿ ವೈಯಕ್ತಿಕ ಫಲಾನುಭವಿ ಕೆಲಸ ನಿರ್ವಹಿಸಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಸಭೆಯ ಮೂಲಕ ಆ ಒಂದು ಜಯಣ್ಣ ಬಿನ್ ಗೌಡಯ್ಯ ಅವರು ದೇವರಾಜ ಅರಸು ವಸತಿ ಯೋಜನೆ ಏನು ಕೊಟ್ಟಿದ್ದೀರಾ ಅದನ್ನು ಅಬ್ಜೆಕ್ಷನ್ ಇಡ್ತೀವಿ. 22,557. ಹಾಗೆ ಆಗ್ಲವಾಡಿ ಗ್ರಾಮದಲ್ಲಿ ಗ್ರಾಮೀಣ ಉದ್ಯಾನವನ ಇದನ್ನ ಅಳತೆ ಪುಸ್ತಕವನ್ನ ಸಾಮಾಜಿಕ ಪರಿಶೋಧನೆಗೆ ನೀಡಿರೋದಿಲ್ಲ. ಇದಕ್ಕೂ ಕೂಡ ಸುಮಾರು 2,95,272 ರೂಪಾಯಿಗಳನ್ನು ಪೇಮೆಂಟ್ ಮಾಡಿರ್ತೀರಾ. ಹಾಗೆ ಆಗ್ಲವಾಡಿ ಗ್ರಾಮದ ಕೋಡಿಹಳ್ಳಿ ರಸ್ತೆ ಇರುವ ಕುಡಿಯುವ ನೀರಿನ ಕೊಳವೆ ಬಾವಿಗೆ ಜಲ ಮರುಪೂರ್ಣ ಘಟಕ ಇದಕ್ಕೂ ಕೂಡ 21,630 ರೂಪಾಯಿಗಳನ್ನು ಪೇಮೆಂಟ್ ಮಾಡಿರ್ತೀರಾ. MB ಕೊಟ್ಟಿರೋದಿಲ್ಲ. ಹಾಗೆ ಹರಳಕಟ್ಟೆ ಗ್ರಾಮದ ಸರ್ವೆ ನಂಬರ್ 31 FID 28 ರೀಚಾರ್ಜ್ ವೆಲ್ ಬೋಲ್ಡ್ರೆಸ್ ಚೆಕ್ ಡ್ಯಾಮ್ ನಿರ್ಮಾಣ ಇದಕ್ಕೂ ಕೂಡ 1,51,896 ರೂಪಾಯಿಗಳನ್ನು ಪೇಮೆಂಟ್ ಮಾಡಿರ್ತೀರಾ. ಇದನ್ನು ಕೂಡ MB ಕೊಟ್ಟಿಲ್ಲ. ಹಾಗೆ ಹರಳಕಟ್ಟೆ ಗ್ರಾಮದ ಮಹೇಶ್ ರಂಗಸ್ವಾಮಯ್ಯ ದನದ ಕೊಟ್ಟಿಗೆ ನಿರ್ಮಾಣ 15,712 ರೂಪಾಯಿಗಳನ್ನು ಪೇಮೆಂಟ್ ಮಾಡಿರ್ತಾರೆ. ಇದನ್ನು ಕೂಡ ಅಳತೆ ಪುಸ್ತಕವನ್ನು ನೀಡಿರೋದಿಲ್ಲ. ಹಾಗೆ ಉಮಾದೇವಿ ಕೋಮ್ ಚಿಕ್ಕಣ್ಣನವರ ಬಚ್ಚಲಗುಂಡಿ ನಿರ್ಮಾಣ 5,531 ರೂಪಾಯಿಗಳನ್ನು ಪೇಮೆಂಟ್ ಮಾಡಿರ್ತಾರೆ. ಇದನ್ನು ಕೂಡ ಅಳತೆ ಪುಸ್ತಕ ನೀಡಿರೋದಿಲ್ಲ. KJC ಅರಳಕಟ್ಟೆ FID ನಂಬರ್ 49 ಸರ್ವೆ ನಂಬರ್ 33ರಲ್ಲಿ ಬೋಲ್ಡಸ್ ಚೆಕ್ ಡ್ಯಾಮ್ ಸುಮಾರು 1,82,178 ರೂಪಾಯಿಗಳನ್ನು ಪೇಮೆಂಟ್ ಮಾಡಿ ಅದಕ್ಕೂ ಕೂಡ ಅಳತೆ ಪುಸ್ತಕವನ್ನು ನೀಡಿರೋದಿಲ್ಲ. ಹಾಗೆ AJC ಅರಳಕಟ್ಟೆ FID 56 ಸರ್ವೆ ನಂಬರ್ 31ರಲ್ಲಿ ಬೋಲ್ಡರ್ಸ್ ಚೆಕ್ ಡ್ಯಾಮ್ ಇದಕ್ಕೂ 1,75,268 ರೂಪಾಯಿಗಳನ್ನು ಪೇಮೆಂಟ್ ಮಾಡಿದ್ದೀರಾ. MB ಕೊಟ್ಟಿರೋದಿಲ್ಲ. ಹಾಗೆ AJC ಅರಳಕಟ್ಟೆ ಗ್ರಾಮದ FID ನಂಬರ್ 80 ಸರ್ವೆ ನಂಬರ್ 15ರಲ್ಲಿ ಬೋಲ್ಡರ್ಸ್ ಚೆಕ್ ಡ್ಯಾಮ್ 66,744 ರೂಪಾಯಿಗಳನ್ನು ಪೇಮೆಂಟ್ ಮಾಡಿ ಅದನ್ನು ಕೂಡ ಅಳತೆ ಪುಸ್ತಕವನ್ನು ನೀಡಿರೋದಿಲ್ಲ. ಹಾಗೆ ಒಂದಿಷ್ಟು ಅಬ್ಜೆಕ್ಷನ್ ನೀಡ್ತಿದ್ದೀವಿ ಸರ್. ಹಾಗೆ ಆಗ್ಲವಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಕಾಂಪೌಂಡ್ ಈ ಒಂದು ಕಾಮಗಾರಿಗೆ ಏನು ಎಸ್ಟಿಮೇಟ್ ಮಾಡಿಕೊಳ್ತಾರೆ ಅಂದಾಜು ಪಟ್ಟಿಯಲ್ಲಿ 295 ಮಾನವ ದಿನಗಳಿಗೆ ಅಂದಾಜು ಪತ್ರಿಕೆಯನ್ನು ತಯಾರಿಸಿ ಅಳತೆ ಪುಸ್ತಕದಲ್ಲಿ 253 ಮಾನವ ದಿನಗಳಿಗೆ ಅಳತೆ ದಾಖಲಿಸಿ MIS ಮಾಡಬೇಕಾದ್ರೆ
58 ಮಾನವ ದಿನಗಳಿಗೆ ಎಕ್ಸೆಸ್ಮನ್ನ ಮಾಡಿರ್ತಾರೆ. ಸುಮಾರು 17,900 ಈ ಸಭೆಯ ಮೂಲಕ ಹಣಕಾಸಿನ ದುರುಪಯೋಗ ಅಥವಾ ವಸೂಲಾತಿಗೆ ಇಡ್ತಿದ್ವಿ, ಅದನ್ನು ಕಟ್ಟಬೇಕಾಗುತ್ತೆ. ಹಾಗೆ ಆಗಲವಾಡಿ ಗ್ರಾಮದ ಕೋಡಿಹಳ್ಳಿ ರಸ್ತೆಯಲ್ಲಿರುವ ಕುಡಿಯುವ ನೀರು ಕೊಳವೆ ಬಾವಿಗೆ ಜಲ ಮರುಪೂರ್ಣ ಘಟಕ ಅಂತ ಹೇಳ್ಬಿಟ್ಟು ಇದಕ್ಕೆ ಸುಮಾರು 52,742 ರೂಪಾಯಿಗಳನ್ನು ಪೇಮೆಂಟ್ ಮಾಡಿರ್ತಾರೆ. ನಾವು ಆ ಒಂದು ಕಾಮಗಾರಿಯನ್ನು ಮಾಡಿದ್ದಾರೆ. ಫೈಲಲ್ಲಿ ಇರ್ತಕ್ಕಂಥ ಫೋಟೋದಲ್ಲಿ ಆ ಒಂದು ಕಾಮಗಾರಿ ನಡೆದಿದೆ. ಸ್ಥಳ ಪರಿಶೀಲನೆ ಸಮಯದಲ್ಲಿ ಆ ಒಂದು ಕಾಮಗಾರಿಯನ್ನು ಮುಚ್ಚಿ ಹಾಕಲಾಗಿತ್ತು. ಬೋರ್ವೆಲ್ ಎತ್ತಬೇಕಿತ್ತಂತೆ ಕುಡಿಯೋ ನೀರಿಗೆ 52,742. ಹಾಗಾಗಿ ಆ ಕಾಮಗಾರಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಸಭೆಯ ಮೂಲಕ ವಸೂಲಾತಿಗೆ ಸೂಚಿಸ್ತೀವಿ. ಓಕೆ, ಈಗ ನಿಮ್ಮದು ಏನಾದರೂ ಲೋಪದೋಷಗಳು, ಅಬ್ಜೆಕ್ಷನ್ನು, ವಸೂಲಾತಿ ಏನೇನು ಕೇಳ್ತಿದ್ರಲ್ಲ, ಇವಾಗ ನಿಮ್ಮದು ಕೇಳಿ ಸರ್. ಇವಾಗ ನಿಮ್ಮದು ಪೂರ್ತಿ ನಿಮ್ಮದು ಸಾಯಂಕಾಲವರೆಗೂ ಚರ್ಚೆ ಮಾಡೋಣ. ಹಾಂ, ಇದು ಮಾಸ್ಟರ್ ಎಷ್ಟಿದೆ ಅಂತ ಕೌಂಟ್ ಮಾಡಿ. 6,022 ಜಾಬ್ ಕಾರ್ಡ್ ಇದ್ರೆ ಇಂಟು 100 ಡೇಸ್ ಹಾಕಿ ಕೌಂಟ್ ಮಾಡಿ ನಿಮಗೆ ಲೇಬರ್ ಬಜೆಟ್ ಕೊಡ್ತಾರೆ. ಎಕ್ಸಾಂಪಲ್, ಈಗ ನಮ್ಗೆ ಈ ವರ್ಷಕ್ಕೆ 38 ಲಕ್ಷ ಕಾಮಗಾರಿ ಕೊಟ್ಟಿದ್ದಾರೆ. ಆ 38 ಲಕ್ಷದಲ್ಲಿ ಎಲ್ಲ ಕವರ್ ಆಗಬೇಕು. ಅಂದರೆ ಫಲಾನುಭವಿಗೂ ಕವರ್ ಆಗಬೇಕು, ಕಮ್ಯುನಿಟಿ ವರ್ಗೂ ಕವರ್ ಆಗಬೇಕು, ಶಾಲೆನೂ ಕವರ್ ಆಗಬೇಕು, ಅಂಗನವಾಡಿ ಕವರ್ ಆಗಬೇಕು, ರೈತರಿಗೂ ಅನುಕೂಲ ಆಗಬೇಕು. ಇದು ಬಜೆಟ್ ಅಲೋಕೇಶನ್. ಅದಕ್ಕೆ ನಾವು ಸಂಬಂಧಪಟ್ಟ ಏನು ಮಾಡ್ತಿದ್ದೀವಿ ಅಂದರೆ, ಯಾರು ಆಸಕ್ತಿ ರೈತರು ಅಂದರೆ ಆಸಕ್ತಿ ಹೊಂದಿರ್ತಕ್ಕಂಥ ರೈತರು ನಾವು ಪ್ರತಿಯೊಂದು ಹೇಳಿದ್ದೀನಿ, ಪ್ರತಿಯೊಂದು ವಾಟ್ಸಪ್ಪಲ್ಲೂ ಕೂಡ ಇದು ಮಾಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಆಸಕ್ತಿ ರೈತರು ದನಿಂಗ್ ಕೊಟ್ಟಿಗೆ ಆಗಿರ್ಬೋದು, ಒದಿಬೋದು ಆಗಿರ್ಬೋದು, ಮೇಕೆ ಶೆಡ್ ಆಗಿರ್ಬೋದು, ಇನ್ನೂರ ಮೇಕೆ ಶೆಡ್ಡಿಗೆ ಅಡ್ಜಸ್ಟ್ ಮಾಡ್ಕೊಂಡು ಮೇಕೆ ಶೆಡ್ ಆಗಿರ್ಬೋದು, ಕುರಿ ಶೆಡ್ ಆಗಿರ್ಬೋದು, ಏನು ಸೌಲಭ್ಯ ಇದೆ ಅಷ್ಟು ಸೌಲಭ್ಯನೂ ಕೊಡ್ತೀವಿ. ಇಲ್ಲಿ ಗ್ರಾಮವರಿ ವಿಂಗಡಣೆ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಕೆಲವು ಕಡೆ ಇನ್ನೂ ಕೆಲವೊಂದು 3-4 ಗ್ರಾಮದ ಜಾಬ್ ಕಡೆ ಕೂಡ ಕ್ರಿಯೇಟ್ ಆಗಿಲ್ಲ, ಅಂದರೆ ಅಷ್ಟು ಸ್ವಲ್ಪ ಬ್ಯಾಕ್ವರ್ಡ್ ಆಗಿರ್ತಾವೆ. ಅದರ ಕೂಡ ನಾವು ಸಂಬಂಧಪಟ್ಟ ಕನ್ಸರ್ನ್ ಮೆಂಬರ್ಗೆ ಇನ್ಫಾರ್ಮೇಷನ್ ಕೊಟ್ಟು ಕೆಲವು ಕಡೆ ಇವರು ಎಷ್ಟೋ ತೆಂಗು ಅಭಿವೃದ್ಧಿ ಕಾರ್ಯಕ್ರಮ ಕೈಗೊಂಡವರು. ಇದು NRG ಬಜೆಟ್ ಅಲೋಕೇಶನ್. ಯಾಕೆ ಆ ಥರ ಅಂದರೆ 15 ಫೈನಾನ್ಸ್ ಅಂದರೆ ಏನು ವ್ಯತ್ಯಾಸ ಅಂದರೆ, 15 ಫೈನಾನ್ಸ್ ಏನು ಮಾಡ್ತಾರೆ ಅಂದರೆ, ಈ ವರ್ಷಕ್ಕೆ 58 ಲಕ್ಷ ನಿಮಗೆ ನಿಗದಿಪಡಿಸಿದ್ದೀವಿ. ಅದರಲ್ಲಿ 30% ಕುಡಿಯೋ ನೀರಿಗೆ, 30% ನೈರ್ಮಲ್ಯಕ್ಕೆ, ಇನ್ನು 40% ಸಿಬ್ಬಂದಿ ವೇತನ, KB ಬಿಲ್ ಕಟ್ಟೋಕ್ಕೆ, ಇವೆಲ್ಲ ಮಾಡ್ಕೊಂಡು ಸಿಬ್ಬಂದಿ ವೇತನ ಕೊಡ್ತಾರೆ. ಆ ಥರ NRG ಕೊಡೋಲ್ಲ. NRG ಟೋಟಲ್ ನಮ್ಮ ಬಡ್ಜೆಟ್ ನೋಡಪ್ಪ, ನಿಮ್ಮಲ್ಲಿ 6,772 ಜಾಬ್ ಕಾರ್ಡ್ ಇದ್ದಾವೆ. ಇಷ್ಟು ಜಾಬ್ ಕಾರ್ಡ್ಗೆ ಇಷ್ಟು ಬಡ್ಜೆಟ್ ನಿಮಗೆ ಫಿಕ್ಸ್ ಆಗಿದೆ, ಇಷ್ಟು ಬಡ್ಜೆಟ್ ನೀವು ವರ್ಕ್ ಮಾಡಬೇಕು. ಇದು NRG ಜಾಬ್ ಕಾರ್ಡ್ ಬೇಸಿಸ್. ಹೌದು, ಅನುದಾನ ಅಲ್ಲಲ್ಲ, ಇದು ಇಲ್ಲ ಬಿಡುಗಡೆ ಆಗಿದೆ. ನಾವು ಮಾಸ್ಟರ್ ನಾವು ಸುಮಾರು ಆಗಲವಾಡಿ ಅಲ್ಲಲ್ಲ ನಿಮಿಷ ಕೇಳಿ ಅಷ್ಟೇ. ವಾಟರ್ ಟ್ಯಾಂಕ್ ಮೇಲೆ, ಕುಡಿಯೋ ನೀರಿನ ಮೇಲೆ, ಮತ್ತೆ ಶಾಲಾ ಕಾಲೇಜುಗಳು ಹೋಗಿ ಮಾರ್ಗದರ್ಶನ ಮಾಡೋದ್ರ ಮುಖಾಂತರ ಕೊಟ್ಟರೆ ಇದು ವ್ಯಾಪಕವಾಗಿ ಪ್ರಚಾರ ಆಗುತ್ತೆ. ವ್ಯಾಪಕವಾಗಿ ಪ್ರಚಾರ ಆದಾಗ ಅನುದಾನ ಬಂದೈತೆ, ನಾನು ಹಾಕ್ಸ್ಕೊಳ್ಬೇಕು ಅನ್ನೋದೊಂದು ಬರುತ್ತೆ. ಅವ್ರಿಗೆ ಏನು ಅನ್ನೋದೇ ಗೊತ್ತಿಲ್ಲ. ನರೇಗಾದೇನು ಕಾರ್ಯಕ್ರಮ ಏನು ಹೇಳ್ತೀವಿ, ಬೇಡ ನಮ್ಗೆ ಯಾಕೆ ಏನು ಅನ್ನೋದೇ ಗೊತ್ತಿಲ್ಲ. ಮಾಸ್ಟರ್ ಅನೌನ್ಸ್ ಮಾಡಿದ್ದೀವಿ, ಪ್ರಚಾರ ಮಾಡಿ ಬೇಜಾರು ಮಾಡ್ಕೊಬೇಡಿ. ಶಾಲಾ ಕಾಲೇಜುಗಳು ನಿಮಿಷ ಅದು ಆ ಪಾಯಿಂಟ್ ಹೇಳ್ತೀನಿ ನಿಮಿಷ ಕುಂತ್ಕೊಳ್ಳಿ. ಆಗಲವಾಡಿಗೆ ಈ ವರ್ಷಕ್ಕೆ 23-24 ಸಾಲಿಗೆ ಪ್ರಾಥಮಿಕ ಪಾಠಶಾಲೆಗೆ ಸುಮಾರು 11,90,000 ಖರ್ಚಾಗಿದೆ. ನಿಮಿಷ ಕೇಳಿ. 11,90,000 ರೂಪಾಯಿ ಖರ್ಚಾಗಿದೆ. ಏನಕ್ಕೆ ಅಂದರೆ ಪ್ಲೇಗ್ರೌಂಡ್ 4 ಲಕ್ಷ ಪ್ಲೇಗ್ರೌಂಡ್ ಮಾಡಿದ್ದೀವಿ, ಶಾಲಾ ಕಾಂಪೌಂಡ್ ಮಾಡಿದ್ದೀವಿ, ಶಾಲಾ ಶೌಚಾಲಯ ಮಾಡಿದ್ದೀವಿ, ಮತ್ತು ಗ್ರಂಥಾಲಯಕ್ಕೆ ಕಟ್ಟಡ ರಿಪೇರಿ ಮಾಡಿಸಿದ್ದೀವಿ. ಇವೆಲ್ಲ ಕಾಮಗಾರಿಗಳು ಕೂಡ ಆಗಿದೆ. ಒಂದು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಳಕಟ್ಟೆ ಶಾಲೆ ಇವತ್ತು ಕೂಡ ಕುಗ್ರಾಮ ಆಗಿದೆ ಶಾಲೆ. ಅದರಲ್ಲಿ ಆ ಶಾಲೆ ಏನಾಗಿದೆ ಈಗ ನೋಡೋಗಿ ಬೇಕಾದ್ರೆ ಒಳಗೆ ಇಲ್ಲಿ ಮೆಂಬರ್ ಇದ್ದಾವೆ ಕೇಳಿ ನೀಟಾಗಿ. ಅದು ಹೇಳ್ತೀನಿ ನಿಮಿಷ ಕೇಳಿ, ಹೇಳ್ತೀನಿ ನಾನು ಯಾಕೆ ವ್ಯಾಪಕ ಪ್ರಚಾರ ಹೇಳ್ತಿದ್ದೀನಿ ಕೇಳಿ. ಅಲ್ಲಿ ಕಾಂಪೌಂಡ್ ಆಗಿದೆ, ಶೌಚಾಲಯ ಆಗಿದೆ, ಅಡಿಗೆ ಕೋಣೆ ರಿಪೇರಿ ಆಗಿದೆ. ಅಲ್ಲಿಂದ ಗುಡ್ಡಳ್ಳಿ ಬನ್ನಿ, ಗುಡ್ಡಳ್ಳಿವೆಲ್ಲ ದನಗಳು ಮೇಯ್ತಾ ಇದ್ದವು ಕಾಂಪೌಂಡಕ್ಕೆ.
ನಿಮಿಷ ಕೇಳಿ, ಅಲ್ಲೂ ಕೂಡ ವ್ಯಾಪಕ ಕಾಂಪೌಂಡ್ ಆಗಿದೆ, ಶೌಚಾಲಯ ಆಗಿದೆ, ಪ್ಲೇ ಗ್ರೌಂಡ್ ಆಗಿದೆ ಅಲ್ವಾ? ಕೆಲಸ ಮಾಡ್ತಾ ಇದೆ ಅಲ್ಲ ಏನು? ಅದನ್ನೇ ಹೇಳ್ತಾ ಇಲ್ಲ ಸರ್, ನಾನು ಅದನ್ನ ಹೇಳ್ತಾ ಇಲ್ಲ. ಕಾಮಗಾರಿ ಆಗಿದೆ, ಎಲ್ಲ ಆಗಿದೆ. ಈ ಸಂಪೂರ್ಣ ರೈತರಿಗೆ ಗೊತ್ತೇ ಇಲ್ಲ. ಇದು ಇನ್ನೊಂದು ವಿಚಾರ ಹೇಳಿ ತಾವು ಅದ ನಮಗೆ ಮಕ್ಕಳಿಗೆ ಹೈಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು ಹೌದು ಆಯ್ತು ಮೇಡಮ್, ಪ್ರಚಾರ ಮಾಡಿ ಇನ್ಫಾರ್ಮೇಶನ್ ಕೊಡೋಣ ಬಿಡಿ. ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ನಮ್ಮ ನರೇಗಾ ಯೋಜನೆಯಲ್ಲಿ ತೆಂಗು, ಅಡಿಕೆ ಒಂದು ಬಿಟ್ಟು ಎಲ್ಲ ಬಹುವಾರ್ಷಿಕ ಬೆಳೆಗಳಿಗೆ ತೆಂಗು, ಕೊಕ್ಕೋ, ಕಾಳುಮೆಣಸು ಮತ್ತು ಯಾವುದು ಸೀಬೆ, ಸಾಂಬಾರು ಕೊಕ್ಕೋ ಕೊಡ್ತೀವಿ. ಮತ್ತು ಚಕ್ಕೆ, ಜಾಜಿಕಾಯಿ ಎಲ್ಲದಕ್ಕೂ NRGಯಲ್ಲಿ ಪರ್ಮಿಷನ್ ಇದೆ. ಅದ್ರ ಜೊತೆ ನಮ್ಮ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಅದ್ರ ಜೊತೆ ಡ್ರಿಪ್ ಕೊಡಿಸ್ಕೊಡ್ತೀವಿ ನಾವು ಇಲಾಖೆಗೆ. ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ರೈತರು ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. ನಾನು ಅರಣ್ಯ ಇಲಾಖೆಯಿಂದ DRPO ಮಾತಾಡ್ತಾ ಇರೋದು. ಇನ್ನು ಸೋಷಿಯಲ್ ಫಾರೆಸ್ಟ್ರಿಯಿಂದ ನಮಗೆ ಎಲ್ಲ ರೈತರಿಗೂ ಸಹಿತ ನಾವು ಫ್ರೀಯಾಗಿ ಸಸಿಗಳನ್ನು ಕೊಡ್ತಾ ಇದ್ದೀವಿ. ಅವರು ಸಸಿಗಳು ತೊಗೊಂಡು ಹೋಗ್ಬಿಟ್ಟು ಕೈಯಿಂದನೇ ಗುಂಡಿಗಳು ತೆಗೆದುಬಿಟ್ಟು ಹಾಕ್ಕೊಂಡಾಗ ಅವರಿಗೆ ಉಚಿತವಾಗಿ MGNREG ಯೋಜನೆಯಲ್ಲಿ ಅವ್ರ ಜಾಬ್ ಕಾರ್ಡಿಗೆ ನಾವು ಅಮೌಂಟನ್ನು ಕೊಡ್ತಾ ಇದ್ದೀವಿ. ಶ್ರೀಗಂಧ ಕೊಡ್ತಾ ಇದ್ದೀವಿ, ಜಮ್ನೇರಳೆ, ಆಲ ಅರಳಿ ಇದೆ, ಬಟ್ ಯಾರು ರೈತರು ಹಾಕ್ಕೊಳ್ಳಲ್ಲ, ಅದು ಕಮ್ಯುನಿಟಿ ಲ್ಯಾಂಡ್ಸ್ ಕೊಡ್ತೀವಿ. ಶ್ರೀಗಂಧ, ಹುಣಸೆ, ಜಮ್ನೇರಳೆ, ನಾಯಿನೇರಳೆ, ರಕ್ತಚಂದನ, ಹೆಬ್ಬೇವನ್ನು ಕೊಡ್ತಾ ಇದ್ದೀವಿ. ನಾವು ಈಗ 2-3 ವರ್ಷದಿಂದನೂ ನೋಡ್ತಾ ಇರೋ ಹಾಗೆ ರೈತರು ಎಲ್ಲರೂ ಬಹಳ ಶ್ರೀಗಂಧ ಮತ್ತು ರಕ್ತಚಂದನ ಕೇಳ್ತಾ ಇದ್ರು. ಈ ವರ್ಷ ರಕ್ತಚಂದನ ಬಹಳಷ್ಟನ್ನು ಬೆಳೆಸಿದ್ದೀವಿ. MGNREG ಯೋಜನೆಯಲ್ಲಿ ಅಂತಲೇ ಬೆಳೆಸಿದ್ದೀವಿ. ಅದನ್ನು ಯಾರಾದರೂ ದುಡ್ಡು ಕೊಟ್ಟು ನಮಗೆ ಕೊಡಿ ಅಂದ್ರೂ ಯಾರಿಗೂ ಕೊಡ್ತಾ ಇಲ್ಲ. ಸ್ಪೆಷಲಿ MGNREG ಯೋಜನೆಯವರಿಗೇ ಶ್ರೀಗಂಧ ಕೊಡ್ತಾ ಇದ್ದೀವಿ. ಸೊ ನಿಮ್ಮ ಗ್ರಾಮ ಪಂಚಾಯತಿಯಿಂದನೂ ಸಹಿತ ನಮ್ಮ ಇಲಾಖೆಗೆ ಭೇಟಿ ನೀಡಿ ಅದರ ಉಪಯೋಗನ ಪಡೆದುಕೊಳ್ಬೇಕು. ಇನ್ನು ಈಗ ಕೆಲವೊಬ್ಬರದು ಜಾಬ್ ಕಾರ್ಡ್ ಇರಲ್ಲ, ಅಂಥವ್ರಿಗೆ ಏನಿದೆ APL ರೇಷನ್ ಕಾರ್ಡ್ ಇರ್ತದೆ, ಅಂಥವ್ರಿಗೆ ಜಾಬ್ ಕಾರ್ಡ್ ಇರಲ್ಲ. ಅವರು ಕಡಿಮೆ ಒಂದು ಸಬ್ಸಿಡಿ ರೇಟಲ್ಲಿ ಅವ್ರಿಗೆ ಸಸಿಗಳನ್ನು ಕೊಡ್ತಾ ಇದ್ವಿ. ₹3 ಮತ್ತು ₹5 ಸಸಿಗಳನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಎಸ್ ಸರ್. ಸರ್, ಗುಬ್ಬಿಯಲ್ಲಿ ತಾವು ಸಾಮಾಜಿಕ ಅರಣ್ಯ ಇಲಾಖೆ ಅಂತ ಇದೆ, ಅಲ್ಲಿಗೆ ಭೇಟಿ ಮಾಡಿದರೆ ನಿಮಗೆ MGNREG ಯೋಜನೆಯಲ್ಲಿ ಬೇಕಾದರೆ ನಾನು PDO ಅವರಿಗೆ ಅರ್ಜಿಯನ್ನು ಇಲ್ಲೇ ಕೊಟ್ಟಿರ್ತೀನಿ. ತಾವು ಅಲ್ಲಿಗೆ ಬಂದು ಅರ್ಜಿ ತಗೊಂಡು ಮತ್ತೆ ಸೈನಿಗೆ ಅಂತ PDO ಅವ್ರ ಕಡೆ ಬರಬೇಕಾಗ್ತದೆ. ಸೊ ನಾನು ಒಂದು ಅರ್ಜಿ ನಮ್ಮ PDO ಸರ್ ಕಡೆ ಕೊಟ್ಟಿರ್ತೀನಿ. ಇಲ್ಲೇನೆ RTC, ನಿಮ್ಮದು ಜಾಬ್ ಕಾರ್ಡು, ಆಮೇಲೆ 2 ಫೋಟೋ, ಜಾಬ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಇದನ್ನೆಲ್ಲ ತಗೊಂಡು PDO ಅವ್ರ ಕಡೆ ಕೊಟ್ಟರೆ ಅವರು ಸರ್ ಒಂದು ಸೈನ್ ಮಾಡಿ ಕೊಡ್ತಾರೆ. ಸೊ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ರೈತರಿಗೆ ಇವರಿಗೆ MGNREG ಯೋಜನೆಯಲ್ಲಿ ಸಸಿ ಕೊಡಿ ಅಂತ ತಾವು ಡೈರೆಕ್ಟಾಗಿ ಅದನ್ನು ತಂದು ನಮ್ಮ ಆಫೀಸಿಗೆ ಕೊಟ್ಟರೆ ಅಲ್ಲಿಂದ ನಿಮಗೆ ಒಂದು ಚೀಟಿಯನ್ನು ಬರೆದು ಕೊಡ್ತೀವಿ. ನಮ್ಮ ನರ್ಸರಿ ಇದ್ದಾವೆ, 3 ನರ್ಸರಿ, ಒಂದು ಅಮ್ಮನಘಟ್ಟದಲ್ಲಿದೆ, ಒಂದು ಬೆಲ್ವತ್ತ, ಒಂದು ಸೋಪ್ನಳ್ಳಿ. ನಿಮಗೆ ಯಾವುದು ಸಮೀಪ ಆಗ್ತದಲ್ಲ ಆ ನರ್ಸರಿಗೆ ತಾವು ಬರೆಸ್ಕೊಂಡು ಹೋಗಿ ಸಸಿಗಳು. ಅದು MGNREGಯಲ್ಲಿ ಫ್ರೀ ಆಗಿ ಕೊಡ್ತೀವಿ ಸರ್. ಸಸಿ 1 ಅಡಿ ಅಷ್ಟು ಇದೆ, ಸಸಿ 1-1.5 ಅಡಿ ಇದೆ, ಅದನ್ನು ಫ್ರೀ ಆಗಿ ಕೊಡ್ತೀವಿ. ಇನ್ ಕೇಸ್ ಜಾಬ್ ಕಾರ್ಡ್ ಇಲ್ಲ ಅಂದರೆ ತಾವು ಅಮೌಂಟ್ ಪೇ ಮಾಡಬೇಕಾಗ್ತದೆ. ₹5 ಸರ್. ಹೌದು ಸರ್. ಸರ್ ಅದು 1.5 ಅಡಿ ಇದೆ. ಕೆಲವೊಂದಿಷ್ಟು ಈಗ ಸಸಿಗಳನ್ನು ನಾವು 10,000 20,000 ಸಸಿಗಳನ್ನು ಬೆಳೆಸಿದ್ದೀವಿ. ಅದರಲ್ಲಿ ಕೆಲವೊಂದಿಷ್ಟು 1 ಅಡಿ ಇದೆ, ಕೆಲವೊಂದಿಷ್ಟು 1.5 ಅಡಿ ಇದೆ, ಕೆಲವೊಂದಿಷ್ಟು ಅರ್ಧ ಅಡಿನೂ ಇದೆ. ಅಂದರೆ ಬೆಳವಣಿಗೆ ಮೇಲೆ ಡಿಪೆಂಡ್. ಈಗ ಮಳೆ ಸ್ಟಾರ್ಟ್ ಆದಾಗನೇ ಯಾರು ಫಸ್ಟಿಗೆ ಬರ್ತಾರೆ ಅವರು ಸಸಿಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಬೇಗನೆ ಬಂದರೆ ಚೆನ್ನಾಗಿರೋ ಸಸಿಗಳು ಸಿಗ್ತದೆ. ಎಸ್ ನಾನು ಅವ್ರಿಗೆ ಇವತ್ತೇ ನನ್ನ ವಾಟ್ಸಪ್ ಅಥವಾ ಇಮೇಲ್ಗೆ ನನ್ನ ಒಂದು MGNREG ಅರ್ಜಿಯನ್ನು ಫಾರ್ವರ್ಡ್ ಮಾಡಿರ್ತೀನಿ. ತಾವು ಗುಬ್ಬಿಗೆ ಬಂದ್ಬಿಟ್ಟು ಅರ್ಜಿ ತಗೊಳ್ಳೋ ಅವಶ್ಯಕತೆ ಇಲ್ಲ, ಇಲ್ಲೇ ಅರ್ಜಿ ತಗೊಂಡು ಇಲ್ಲೇ ಫಿಲ್ ಮಾಡಿಕೊಂಡು ಡೈರೆಕ್ಟಾಗಿ ಆಫೀಸಿಗೆ ಬನ್ನಿ.
ನಾನು ಅವ್ರ ಕಡೆ ತಲುಪಿಸ್ತೀನಿ ಇವತ್ತು. ಅಲ್ಲಲ್ಲ, ಸಾಮಾಜಿಕ ಅರಣ್ಯಗೆ ತಾವು ಕಾಂಟ್ಯಾಕ್ಟ್ ಮಾಡಬೇಕು. ತಾವು ಅಪ್ಲಿಕೇಶನ್ಗೆ ಅಲ್ಲಿಗೆ ಬಂದ್ಬಿಟ್ಟು ಮತ್ತೆ PDO ಅವ್ರ ಕಡೆ ಬರೋ ಅವಶ್ಯಕತೆ. ಅದಕ್ಕೆ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು. ಆಮೇಲೆ ಸಮೀಪ ಇಲ್ಲ ಗುಬ್ಬಿ, ಇಲ್ಲಿಂದ 35-40 ಕಿಲೋಮೀಟರ್ ಹೋಗ್ಬೇಕು. ಅದಕ್ಕೋಸ್ಕರ ಅರ್ಜಿಯನ್ನ ಇಲ್ಲೇ ಕೊಟ್ಟಿರ್ತೀನಿ, ತಾವು ಇಲ್ಲೇ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಅಥವಾ ನನಗೆ ತಾವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿದ್ರು ನಾನೇ ನಿಮಗೆ ವಾಟ್ಸಪ್ ಮುಖಾಂತರ ಅರ್ಜಿಯನ್ನು ಫಾರ್ವರ್ಡ್ ಮಾಡ್ತೀನಿ. ಇಲ್ಲೇ ಪ್ರಿಂಟ್ ತಗೊಂಡು ತಾವು ಅರ್ಜಿಯನ್ನು ಫಿಲ್ ಮಾಡ್ಕೊಂಡು ತನ್ನಿ. ನನ್ನ ಒಂದು ಮೊಬೈಲ್ ನಂಬರ್ PDO ಅವ್ರ ಕಡೆ ಇದೆ, ತಾವು ಅಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ರಾಷ್ಟ್ರೀಯ ಡೆಂಗು ದಿನದ ಬಗ್ಗೆ ನಾನು ಹೇಳ್ತೀನಿ. ಇವಾಗ ಇಷ್ಟು ದಿವಸ ಮಳೆ ಇರಲಿಲ್ಲ, ಈಗ ಮಳೆ ಮೇಲೆ ಆಸೀನರಾಗಿರುವಂಥ ಪಂಚಾಯಿತಿ ಅಧ್ಯಕ್ಷರೇ, PDO ಅವರೇ, ನಮ್ಮ ತಂಡದ ಸುರೇಶ್ ಅವರೇ, ಎಲ್ಲ ನಮ್ಮ ತಂಡದ ಅಧಿಕಾರಿಗಳೇ, ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಮೆಂಬರ್ ಸದಸ್ಯರುಗಳೇ ಮತ್ತು ಗ್ರಾಮಸ್ಥರೇ, ಇದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಭಾಳ ಪ್ರಮುಖವಾದಂಥ ಒಂದು ಕಾನ್ಸೆಪ್ಟ್. ಯಾಕಂತಂದರೆ ಏನೇನು ಕಾಮಗಾರಿಗಳಾಗಿದೆ ಅಂತೇಳಿ ನಿಮ್ಗೆ ಗೊತ್ತಾಗಬೇಕು. ಎಲ್ಲಾದರೂ ಲೋಪದೋಷಗಳಿದ್ರೆ ಒಂದು ಚರ್ಚೆ ಆಗಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ಅದಕ್ಕೆ ಅಬ್ಜೆಕ್ಷನ್ ಹಾಕಬೇಕು. ಆ ಅಬ್ಜೆಕ್ಷನ್ನ ನಾವು ಅದನ್ನು ತೋರಿಸ್ಬೇಕು. ನಮ್ಮ ತಂಡದವರು ಅದನ್ನು ಪರಿಶೀಲನೆ ಮಾಡ್ತಾರೆ. 3-4 ತಂಡದಿಂದ ಅದನ್ನು ಪರಿಶೀಲನೆ ಮಾಡಿ ಎಲ್ಲ ಸಂಪೂರ್ಣ ವರದಿನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಎಲ್ಲ ಗಮನಿಸಿದ್ದೀರಾ? ಆ ಎಲ್ಲ ವರದಿಗಳಲ್ಲಿ ಯಾವುದೇ ರೀತಿಯ ಅಂಶಗಳು ನಿಮಗೇನೋ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ನೀವು ಅಬ್ಜೆಕ್ಷನನ್ನು ರೈಸ್ ಮಾಡ್ಬೋದಾಗಿತ್ತು. ಯಾವುದೂ ಇಲ್ಲ ಅಂತ ಕೂಡ ನಾನು ಕೂಡ ಭಾವಿಸ್ತಾ ಹೋಗ್ತೀನಿ. ಅಂತ ನಮ್ಮಲ್ಲಿ ಅಬ್ಜೆಕ್ಷನ್ಸ್ ಏನಿಷ್ಟಿದೆ, ರಿಕವರಿ ಎಷ್ಟಿದೆ ಅಂತಲೂ ಸಹ ಹೇಳಿದ್ದಾರೆ ನಿಮಗೆ. ಯಾವುದಾದ್ರು ಸುಮಾರು 9 ಲಕ್ಷದ ಕಾಲ ಅಬ್ಜೆಕ್ಷನ್ ಹಾಕೊಂಡಿದ್ದಾರೆ. ಸುಮಾರು ಒಂದು 7 ಲಕ್ಷದ ಕಾಲ 70,000 ರಿಕವರಿಗೂ ಸಹ ಬರೆದಿದ್ದಾರೆ. ಅದು ಎಲ್ಲ ಅರಿವನ್ನು ಮೂಡಿಸುತ್ತಾ ಇವತ್ತಿನ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮ ಬಹಳ ಪ್ರಮುಖವಾದಂಥ ಒಂದು ಕಾರ್ಯಕ್ರಮ, ನಿಮ್ಗೆಲ್ಲರ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬಂದಿದೆ. ನಮ್ಮ ಇಲಾಖೆಯ ವಿವಿಧ ಅಧಿಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆಲ್ಲ ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಇನ್ನೇನು ಅಬ್ಜೆಕ್ಷನ್ಸ್ ಇಲ್ಲ ಅಂತ ಹೇಳಿ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಹೇಳಿ ಸರ್. ಫಲಾನುಭವಿಗಳಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅವರೆಲ್ಲ ಸಾಕಷ್ಟು ಮಾಹಿತಿಗಳನ್ನ ಆಯ್ತು, ಮುಂದಿನ ದಿನಗಳಲ್ಲಿ ಅದನ್ನ ಒಂದು ನಿಮ್ಮ ಮೆಂಬರ್ಗಳ ಕಡೆ ಇಲ್ಲೇ ಇದ್ದಾರೆ, ಎಲ್ಲರೂ ಇಲ್ಲೇ ಇದ್ದಾರೆ, ಅವ್ರಿಗೂ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವ್ರ ಮೂಲಕ ಕರ್ಕೊಂಡ್ಬಂದು ಅವ್ರಿಗೆ ತಿಳಿಸುವಂಥ ಕೆಲಸವನ್ನು ಸಹ ತಿಳಿಸಿರ್ತಾರೆ. ಅವತ್ತು 17ನೇ ತಾರೀಕು ಮೀಟಿಂಗ್ ಇದೆ ಅಂತ ಸಹ ಎಲ್ಲ ಹೇಳಿರ್ತಾರೆ. ಆಯ್ತು, ಮುಂದಿನ ದಿನಗಳಲ್ಲಿ ಆಯ್ತು. ಈಗ ಕಾಮಗಾರಿ ಸೇರಿಸಿದಂತೆ ಕಾಮಗಾರಿ ಸೇರಿಸಿ ಹಲೋ, ಆಯ್ತು ಫಿಲ್ಟರ್ ಬಗ್ಗೆ ಸಾಮಾನ್ಯ ಚರ್ಚೆ ಆಗಿದೆ, ರೆಜಲ್ಯೂಷನ್ ಮಾಡಿದೆ. ಅದನ್ನೇ ಮಾತಾಡಿದ್ದೀನಿ. ಇವರೇ ಮಾಜಿ ಗಂಗಾಮರದ ಇನ್ಶಿಯೇಟ್ ತಗೊಂಡು ಮಾಡಿಸ್ತಾ ಇದ್ದಾರಂತೆ. ಧರ್ಮಸ್ಥಳ ಸಂಘಕ್ಕೆ ಕೂಡ ಮಾಡ್ತಾರೆ, ಆಗತ್ತೆ, ಹಾಕ್ಕೊಡ್ತಾರೆ, ಮಾಡ್ಕೊಡ್ತಾರೆ. ಆಯ್ತು, ಇದು ಅಲ್ಲ ನಿಮಿಷ ಕೇಳಿ. ಸಂಬಂಧಪಟ್ಟ ಸದಸ್ಯರೆಲ್ಲ ಇದ್ದಾರೆ, ಸಭೆ ಗೊತ್ತಾಗಿದೆ. ಅದನ್ನ ನಾವು ಆಯ್ತು ಮುಂದಿನ ದಿನಗಳಲ್ಲಿ ಇದು ಮಾಡ್ತಾರೆ. ಈಗ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಅಂತಿಮವಾಗಿ ಈ ಸಭೆಯನ್ನು ಮುಗಿಸ್ತಾ ಇದ್ದೀವಿ. ಏನು ಅಬ್ಜೆಕ್ಷನ್ಸ್ ಇಲ್ಲ, ಅಹವಾಲುಗಳಿಲ್ಲ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ನಿಮ್ಮೆಲ್ಲರಿಗೂ ಸಹ ಅಭಿನಂದನೆಗಳ ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.